3, 2, 1, 0. ನಿಧಾನವಾಗಿ ನಿಮ್ಮ ಕೈಗಳು ಇಳಿಸುತ್ತಾ ಕಣ್ ತೆಗೆದು ಕೈಗಳು ಮಾತ್ರ ನೋಡ್ಕೊಳ್ಳಿ. ನಿಧಾನಕ್ಕೆ ಜೋರಾಗಂತ ಚಪ್ಪಳ ಹೊಡೆಯೋಣ. ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರಿಗೆ ಜೋರಾಗಂತ ಚಪ್ಪಾಳೆ. ಸ್ವರ್ಣಮಾಲ ಅಮ್ಮನವರಿಗೆ ಜೋರಾಗಂತ ಚಪ್ಪಾಳೆ ಹೊಡೆಯೋಣ. ವೆಲ್ಕಮ್ ನಿಮಗೆಲ್ಲರಿಗೂ, ಹೊಸ ಮಾಸ್ಟರ್ಗಳಿಗೆ. ಓಕೆ, ಸೊ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಮಹಾಧ್ಯಾನ ಯಜ್ಞ ಇಲ್ಲಿ ಪ್ರತಿ ಮಂಗಳವಾರ ನಡೆಯುತ್ತೆ. 10 ಗಂಟೆ 30 ನಿಮಿಷದಿಂದ 12 ಗಂಟೆವರೆಗೂ 1.5 ಗಂಟೆ ಧ್ಯಾನ ಇರುತ್ತೆ, ಸಂಗೀತದೊಂದಿಗೆ ಧ್ಯಾನ. 12 ಗಂಟೆಯಿಂದ 2 ಗಂಟೆವರೆಗೂ ಸತ್ಸಂಗ ಇರುತ್ತೆ. ಪ್ರತಿ ವಾರ ಒಬ್ಬರು ಮಾಸ್ಟರ್ಗಳು ಬಂದ್ಬಿಟ್ಟು ಅವರ ಸಂದೇಶ, ಅವರ ಧ್ಯಾನದ ಅನುಭವಗಳು, ಅವ್ರಿಗಾಗಿರ್ತಕ್ಕಂಥ ಚೇಂಜಸ್ಸು ಅದೆಲ್ಲ ಪ್ರತಿ ವಾರ ಹೇಳ್ತಾ ಬಂದಿದ್ದಾರೆ. ಜೊತೆಗೆ ಸ್ವಾಮಿಗಳು ಕೂಡ, ಆನೆಕಾಲಿಂದ ಸ್ವಾಮೀಜಿ, ಕುಣಿಗಲಿಂದ ಸ್ವಾಮೀಜಿ, ಬೆಳಗಾವಿಯಿಂದ ಒಬ್ಬ ಸ್ವಾಮೀಜಿ, ಚಿಕ್ಕಮಗಳೂರಿಂದ ಸ್ವಾಮೀಜಿ, ಬೆಂಗಳೂರಿಂದ ಬೇಲಿಮಠ ಸ್ವಾಮೀಜಿ ಕೂಡ ಬಂದು ಇಲ್ಲೊಂದು ಪ್ರವಚನವನ್ನು ಕೊಟ್ಟಿದ್ದಾರೆ. ಇವತ್ತಿಗೆ 86ನೇ ವಾರ ನಡೀತಾ ಇದೆ. ಇವತ್ತು ವಿಶೇಷವಾಗಿ ಬಳ್ಳಾರಿಯಿಂದ ಶ್ರೀಮತಿ ಮೀನಾಕ್ಷಿ ರಾಧಾ ಮೇಡಮ್ ಅವರು ಬಂದಿದ್ದಾರೆ. ವೆಲ್ಕಮ್ ಮೇಡಮ್. ಹಾಗೆ ವಿಶೇಷವಾಗಿ ಒಬ್ಬ ಸೀನಿಯರ್ ಮಾಸ್ಟರ್ ಕೂಡ ಬಳ್ಳಾರಿಯವರಾದಂಥ ಅನಿತಾ ಮೇಡಮ್ ಬಂದಿದ್ದಾರೆ. ಅವರಿಗೂ ಜೋರಾದಂಥ ಚಪ್ಪಳೆ. ಇವತ್ತು ಯಾರೆಲ್ಲ ಹೊಸರಾಗಿ ಬಂದಿದ್ದೀರಾ ನಮ್ಮ ಸೆಂಟ್ರಿಗೆ, ನಿಮ್ಮೆಲ್ಲರಿಗೂ ಒಂದ್ಸರಿ ಜೋರಾದಂಥ ಚಪ್ಪಳೆ ಹೊಡಿ ಸರ್. ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಗುರು ದಂಪತಿಗಳಿಗೆ, ಪಂಚಭೂತಗಳಿಗೆ, ಭೂಮಾತೆಗೆ, ಯೋಗ ಮಾತೆಗೆ, ಪ್ರಕೃತಿ ಮಾತೆಗೆ, ವಿಶ್ವಮಾತೆಗೆ, ನನಗೆ ಪ್ರತಿಕ್ಷಣ ಸಹಕಾರ ಕೊಡ್ತಿರೋ ನಮ್ಮ ಮನೆಯವರಿಗೆ, ನನಗಿಷ್ಟೆಲ್ಲ ಪ್ರೀತಿ ತೋರಿಸ್ತಿರೋ ಎಲ್ಲ ಆತ್ಮ ಬಂಧುಗಳಿಗೂ ಕೋಟಿ ಕೋಟಿ ಕೃತಜ್ಞತೆಗಳು, ಕೋಟಿ ಕೋಟಿ ಕೃತಜ್ಞತೆಗಳು. ಧ್ಯಾನ ಮಾಡೋದಂದ್ರೆ ನಮ್ಮ ಒಳಗಡೆ ಇರುವ ಆತ್ಮಶಕ್ತಿಯನ್ನು ನಮಗೆ ತಿಳಿಸ್ಕೊಡುತ್ತೆ ಈ ಧ್ಯಾನ. ಹಾಗೆ ನಮ್ಮ ಒಳಗಡೆ ಇರುವ ದೈವಶಕ್ತಿಯನ್ನು ನಮಗೆ ಪರಿಚಯ ಮಾಡಿಕೊಡುತ್ತೆ ಈ ಧ್ಯಾನ. ಧ್ಯಾನ ಮಾಡೋದ್ರಿಂದನೇ ನಮ್ಗೆ ಆ ಶಕ್ತಿಗಳು ಗೊತ್ತಾಗೋದು. ಈ ಒಂದು ಇದರಲ್ಲಿ ನನಗೆ ತಿಳಿದು ನಾನು ಬರೆದಿರೋ ಹಾಡು ಇದು. ಧ್ಯಾನದ ಮೇಲೆ ಇದೊಂದು ಹಾಡಿನೊಂದಿಗೆ ಶುರು ಮಾಡೋಣ. ಆನಂದ ಆನಂದ ಆನಂದವೇ
ನೀ ಮಾಡೋ ಧ್ಯಾನದಿಂದ, ನೀ ಪಡೆಯೋ ಜ್ಞಾನದಿಂದ. ದಿನವೂ ಹೀಗೆ ಧ್ಯಾನ ಮಾಡಿ ಸಾಧನೆ ಮಾಡಲು ನಿನ್ನ ಜನ್ಮವೇ ಧನ್ಯವು. ಆನಂದ ಆನಂದ ಆನಂದವೇ ನೀ ಮಾಡೋ ಧ್ಯಾನದಿಂದ, ನೀ ಪಡೆಯೋ ಜ್ಞಾನದಿಂದ. ಶ್ವಾಸ ಮೇಲೆ ಗಮನವನ್ನು ಇಟ್ಟಾಗ ಶೂನ್ಯವಂತೆ, ಮನಸಾಗ ಸುದ್ದಿಯಂತೆ ಯೋಚನೆ ಶೂನ್ಯವು. ಧ್ಯಾನದಿಂದ ಜ್ಞಾನವಂತೆ, ಜ್ಞಾನದಿಂದ ಮೋಕ್ಷವಂತೆ. ಸಾಧನೆ ಮಾಡಲು ನಿನ್ನ ನೀ ತಿಳಿಯುವೆ, ನೀ ದೇವರೇ ಆಗುವೆ. ಆನಂದ ಆನಂದ ಆನಂದವೇ ನೀ ಮಾಡೋ ಧ್ಯಾನದಿಂದ, ನೀ ಪಡೆಯೋ ಜ್ಞಾನದಿಂದ. ಸತ್ಸಂಗ ಕೇಳಿದಾಗ, ಸ್ವಾಧ್ಯಾಯ ಮಾಡಿದಾಗ, ಆಚರಣೆ ಇದ್ದಾಗ ನಿನ್ನ ನೀ ಅರಿಯುವೆ. ಕಷ್ಟ ಇರಲು ಧ್ಯಾನ ಮಾಡು, ನೋವು ಇರಲು ಧ್ಯಾನ ಮಾಡು, ಚಿಂತೆ ಇರಲು ಧ್ಯಾನ ಮಾಡು. ಸತ್ಯವ ತಿಳಿಯುವೆ, ನೀ ಮುಕ್ತಿಯ ಪಡೆಯುವೆ. ಆನಂದ ಆನಂದ ಆನಂದವೇ ನೀ ಮಾಡೋ ಧ್ಯಾನದಿಂದ, ನೀ ಪಡೆಯೋ ಜ್ಞಾನದಿಂದ. ದಿನವೂ ಹೀಗೆ ಧ್ಯಾನ ಮಾಡಿ ಸಾಧನೆ ಮಾಡಲು, ನೀ ಸೇವೆಯ ಮಾಡಲು ನಿನ್ನ ಜನ್ಮವೇ ಧನ್ಯವು. ಧನ್ಯವಾದಗಳು. ನಿಜವಾಗ್ಲೂ ಧ್ಯಾನ ಮಾಡಿದ ನಮ್ಮೆಲ್ಲರ ಜೀವನ ಧನ್ಯ ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ಧ್ಯಾನಕ್ಕೆ ಬರೋದಕ್ಕಿಂತ ಮುಂಚೆ ನಾವೇನು ಜೀವಿಸಿದ್ದೀವಿ ಅದು ಏನೂ ಅಲ್ಲ, ಜೀವನ ಸಾರ್ಥಕ ಜೀವನ ಅಲ್ಲ. ಯಾವಾಗಾದ್ರೆ ನಾವು ಈ ಧ್ಯಾನಕ್ಕೆ ಬಂದಾಗ ಅರಿವಿನಿಂದ ನಾವು ಜೀವನ ನಡೆಸ್ತೀವಿ, ಅದೇ ನಿಜವಾದ ಜೀವನ ಅಂತ ನನಗೆ ನನ್ನ ಒಂದು ಜೀವನದಲ್ಲಿ ಧ್ಯಾನ ಎಷ್ಟರ ಮಟ್ಟಿಗೆ ಬದಲಾವಣೆ ತಂದಿದೆ ಅನ್ನೋದು ನಿಜವಾಗ್ಲೂ ಕ್ಷಣ ಕ್ಷಣಕ್ಕೂ ಅದ್ಭುತ ಈ ಧ್ಯಾನ. ಅದಕ್ಕೆ ಹೇಳ್ತಾರೆ ಧ್ಯಾನಿಗಳ ಜೀವನ ಪವಾಡ ಜೀವನ ಅಂತ. ಪ್ರತಿ ಕ್ಷಣ ಪವಾಡವೇ ಅದು. ನಾವು ಗಮನಿಸೋ ಶಕ್ತಿ ನಮಗಿರ್ಬೇಕಷ್ಟೇ ನಿಜವಾಗ್ಲೂ. ಅದಕ್ಕೆ ಮಾನವ ಜನ್ಮ ಸಾರ್ಥಕ ಆಗಬೇಕು ಅಂದರೆ ಪ್ರತಿನಿತ್ಯ ಧ್ಯಾನ ಮಾಡಬೇಕು. ಹೇಗೆ ಧ್ಯಾನ ಮಾಡಬೇಕು ಅಂತಂದರೆ, ನಮ್ಮ ತಂದೆ ತಾಯಿ ಮೇಲೆ ನಮ್ಗೆ ಎಷ್ಟು ಪ್ರೀತಿ ಇರುತ್ತೆ, ಎಷ್ಟು ಗೌರವ ಇರುತ್ತೆ, ನಮ್ಮ ಮಕ್ಕಳ ಬಗ್ಗೆ ಎಷ್ಟು ನಾವು ಕರ್ತವ್ಯದಿಂದ ಎಷ್ಟು ಪ್ರೀತಿಯಿಂದ ಇಟ್ಕೊಂಡಿರ್ತೀವಿ, ನಾವು ಪೂಜೆ ಮಾಡೋ ದೇವರ ಮೇಲೆ ಎಷ್ಟು ಭಕ್ತಿ ಶ್ರದ್ಧೆಯಿಂದ ನಾವು ಪೂಜೆ ಮಾಡ್ತೀವಿ, ಆ ಎಲ್ಲ ಭಾವನೆಗಳಿಂದ ನಾವು ಧ್ಯಾನ ಮಾಡಿದಾಗ ಇದರಲ್ಲಿ ಇರೋ 100% ರಿಸಲ್ಟನ್ನು ನಾವು ಕಾಣ್ಬೋದು ಅಂತ ನನ್ನ ಒಂದು ವೈಯಕ್ತಿಕ ಜೀವನದಲ್ಲಿ ನಾನು ಕಂಡುಕೊಂಡಂಥ ವಿಷಯ ಇದು. ಹಾಗೆ ನನಗೆ ಈ ಧ್ಯಾನಕ್ಕೆ ನಾನು ಬಂದು ಸುಮಾರು 22 ವರ್ಷ ಆಯಿತು. ನನಗೆ ಈ ಧ್ಯಾನ ಪರಿಚಯ ಆಗಿದ್ದು ಹೇಗೆ ಅಂತಂದರೆ, ನಮ್ಮ ಮಕ್ಕಳು ಸ್ಕೂಲ್ಗೆ ಹೋದಾಗ ಅಲ್ಲಿ ಮಕ್ಕಳಿಗೆ ಧ್ಯಾನ ಹೇಳ್ಕೊಡ್ಲಕ್ಕೆ ಬಂದದವರು ಹಾಗೆ ಪೇರೆಂಟ್ಸ್ಗೂ ಕರ್ಕೊಂಬನ್ನಿ, ಅವ್ರಿಗೂ ಹೇಳ್ಕೊಡ್ರಿ ಅಂತ ಅಂದಾಗ ನಮಗೂ ಅವ್ರು ಕರೆದಿದ್ರು. ಹಾಗೆ ಆ ಟೀಚರ್ಸ್ಗೂ ಅಲ್ಲಿ ಬಂದು ಹೇಳಿದಂಥ ಆ ಮಾಸ್ಟರ್ಸ್ಗೂ ಕೋಟಿ ಕೋಟಿ ಕೃತಜ್ಞತೆಗಳರಿ. 22 ವರ್ಷ ಆಯಿತು ಅಂತ ಯಾಕೆ ಹೇಳ್ತಿದ್ದೀನಿ ಅಂದರೆ, ಇದೇನೋ ಖಂಡಿತ ಸೀನಿಯಾರಿಟಿಗಲ್ಲ, ಆದರೆ ನಾವು ಎಷ್ಟು ವರ್ಷ ಮಾಡೀವಿ ಅನ್ನೋದಲ್ಲ ಮುಖ್ಯ, ನಾವು ಎಷ್ಟು ಕ್ಲಾರಿಟಿಯಿಂದ ಧ್ಯಾನ ಮಾಡ್ತೀವಿ, ಎಷ್ಟು ಭಕ್ತಿ ಶ್ರದ್ಧೆ ಇಟ್ಕೊಂಡು ಧ್ಯಾನ ಮಾಡ್ತೀವಿ ಅನ್ನೋದಕ್ಕೆ ನನ್ನ ಒಂದು ಈ ಒಂದು ಜರ್ನಿ, ಈ ಪ್ರಯಾಣ ಧ್ಯಾನದಲ್ಲಿ ನನ್ನ ಒಂದು ಈ ಸಾಧನೆ ನನಗೆ ಗೊತ್ತಾಗಿರೋದು ಸತ್ಯ ಇದು. ಎಷ್ಟು ವರ್ಷ ಮುಖ್ಯ ಅಲ್ಲ, ನಾವು ಎಷ್ಟು ಶ್ರದ್ಧೆಯಿಂದ ಮಾಡ್ತೀವಿ ಅನ್ನೋದು ಮುಖ್ಯ ಅಂತ. ಅದು ಮುಂದೆ ಹೇಳ್ತೀನಿ ಹೇಗೆ ಅಂತ. ಹಾಗೆ ನನಗೆ ಅಲ್ಲಿ ಪರಿಚಯ ಆದಾಗ ಏನಾಯಿತು, ನನಗೆ ಮಕ್ಕಳ ಜೊತೆ ನಾನು ಕೂಡ ಹೋದೆ. ಅಲ್ಲಿ 41 ಡೇಸ್ ನಮಗೆ ಈ ಧ್ಯಾನ ಹೇಳಿಕೊಟ್ರು. ಆದರೆ ಅಲ್ಲಿನ ಜಸ್ಟ್ ಧ್ಯಾನ ಮಾಡ್ರಿ ಒಳ್ಳೆಯದು,
ಹೇಗೆ ನಾವು ಪೂಜೆ ಮಾಡಿದ್ರೆ ಒಳ್ಳೇದಾಗ್ತೈತೆ ಅಂತ ಒಂದು ನಂಬಿಕೆ ಇಟ್ಕೊಂಡು ನಾವು ಪೂಜೆ ಮಾಡ್ತಿರ್ತೀವಿ, ಅದೇ ಥರ ಧ್ಯಾನ ಮಾಡಿದ್ರೆ ಒಳ್ಳೇದು ಅನ್ನೋ ಸತ್ಯ ಮಾತ್ರ ಗೊತ್ತಾಗಿತ್ತು ಅಷ್ಟೇ. ಬಿಟ್ಟರೆ ಈ ಥರ ದಿನ ಒಬ್ಬರು ಮಾಸ್ಟ್ರು ಬಂದು ಹೇಳೋದು ಯಾವ ರೀತಿ ಧ್ಯಾನ ಮಾಡಬೇಕು, ನಮ್ಮ ಆಲೋಚನೆ ಹೇಗಿರಬೇಕು, ನಮ್ಮ ಆಚರಣೆ ಹೆಂಗಿರಬೇಕು, ಇದು ಯಾವುದು ಅವಾಗ ಇನ್ನೂ ಗೊತ್ತಿದ್ದಿಲ್ಲ. ಆ ಮಟ್ಟಕ್ಕೆ ಇನ್ನೂ ಅಲ್ಲಿ ಬೆಳೆದಿದ್ದಿಲ್ಲ. ಜಸ್ಟ್ ಡೈಲಿ ಧ್ಯಾನ ಮಾಡ್ರೆ ಒಳ್ಳೇದಂತ ಅಷ್ಟೇ ಹೇಳಿದ್ರು. ಅಂದ್ಕೊಂಡಿದ್ದು ಆಗ್ತವೆ ಅಷ್ಟೇ ಹೇಳಿದ್ರು. ಅಲ್ಲಿ ಏನಾಗ್ತು, ನಾವು ಮನುಷ್ಯರು ಸಹಜವಾಗಿ ನಾವು ಹೇಗಿರ್ತೀವಿ ಅಂತಂದ್ರೆ, ಯಾವುದೇ ಒಂದು ವಿಷಯದ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಂಡ ಮಾತ್ರ ನಾವು ಅದನ್ನು ಶ್ರದ್ಧೆಯಿಂದ ಮಾಡ್ಲಿಕ್ಕೆ ಸಾಧ್ಯ. ನಮಗೆ ಅದು ಅರ್ಧಕ್ಕೆ ಬರ್ಧ ತಿಳ್ಕೊಂಡ್ರೆ ನಮ್ಮ ಆ ಕೆಲಸ ಕೂಡ ಅರ್ಧಂಬರ್ಧನೇ ಆಗಿರ್ತದೆ. ಸೊ ಅದ್ರಂಗೆ ಅಲ್ಲೇನಾಯ್ತು, 41 days ನಾವು ಚೆನ್ನಾಗಿ ಧ್ಯಾನ ಮಾಡಿದ್ವಿ. ಅಲ್ಲಿ ನಮಗೆ ಈ ಶಾಖಾಹಾರದ ಬಗ್ಗೆ ಕೂಡ ನಮಗೆ ಗೊತ್ತಾಗಿದ್ದು. ಆದರೆ ನಮ್ಗೆ ಅದು ಒಂದು ಪ್ರಾಬ್ಲಮ್ ಏನಿದ್ದಿಲ್ಲ, ನಾವು ಚಿಕ್ಕಂದ್ಲಿಂದನೂ ನಾವು ಶಾಖಾಹಾರಿಗಳೇ. ಸೊ ಅದು ನನಗೊಂದು ಪ್ಲಸ್ ಪಾಯಿಂಟ್ ಆಯಿತು. ಅಲ್ಲಿ 41 days ಧ್ಯಾನ ಆದಮೇಲೆ ನಾವು ಮನುಷ್ಯರು ಹೆಂಗಿರ್ತೀವಿ ಅಂದ್ರೆ, ನಮ್ಮ ಜೊತೆಗೆ ಇನ್ನೊಂದಿಬ್ಬರು ಬಂದ್ರೇನೆ, ಇನ್ನೊಂದು 4 ಬಂದ್ರೇನೆ ನಾವು ಅವ್ರ ಜೊತೆ ಕೂಡಿ ಮಾಡಲಿಕ್ಕೆ ಇಂಟ್ರೆಸ್ಟ್ ತೋರಿಸ್ತೀವಿ. ಅದೇ ಒಬ್ಬೊಬ್ಬರೇ ಮಾಡ್ಲಿಕ್ಕೆ ನಮಗೆ ಆಗೋದಿಲ್ಲ. ಅದು ಮನುಷ್ಯರ ಸಹಜ ಸ್ವಭಾವ ಏನೋ ಗೊತ್ತಿಲ್ಲ. ಅದೇ 10 ಮಂದಿ ಹೋದಾಗ ಅವರು ಹೋಗ್ಲಿದ್ರೆ ಅವ್ರು ಏನನ್ಕಂತಾರೇನೋ, ಅವರು ಹೋಗ್ತಾರೆ ನಾನು ಮಾಡಬೇಕು, ಈ ಥರದಿಂದ ನಾವು ಮಾಡ್ತಿರ್ತೀವಿ. ಹಾಗೆ 41 days ಧ್ಯಾನ ಆದಮೇಲೆ ಯಾರ್ಯಾರ ಮನೆಯಲ್ಲಿ ನಾವು ಅವ್ರವ್ರು ಮಾಡ್ತಾ ಇದ್ವಿ, ಕೆಲವು ದಿನ ಮಾಡೋದು ಕೆಲವು ದಿನ ಬಿಡೋದು, ಈ ಥರ ಆಯಿತು. ಆಗ ನನಗೆ ಮತ್ತೆ ನಮಗೆ ಅಚ್ಯುತಾಶ್ರಮ ಅಂತ ಇದೆ ಅಲ್ಲಿ ಬಳ್ಳಾರಿ ಹತ್ರ, ಹಂಪಿ ಹತ್ರ ಅಚ್ಯುತಾಶ್ರಮ ಅಂತ. ಅಲ್ಲಿ ಹೋಗಿ ನಾವು ಉಪದೇಶ ಕೂಡ ತಗೊಂಡ್ರು ನಮ್ಮ ಮನೆಯವರು, ಮಕ್ಕಳು ಎಲ್ಲರೂ. ಅದು ಕ್ರಿಯಾಯೋಗ, ಈ ಥರ ಕಣ್ಣೆಲ್ಲ ಮೇಲೆ ಮಾಡಿ ಮಾಡುವಂಥದ್ದು. ಅದು ನನಗೆ ತುಂಬ ಕಷ್ಟ ಅನ್ನಿಸ್ತು. ಅವರೆಲ್ಲರೂ ಅದು ಮಾಡಿದ್ರು, ಮತ್ತೆ ನನಗೆ ಈ ಧ್ಯಾನನೇ ನಾನು ಮಾಡ್ತಾ ಇದ್ದೆ. ಆದರೆ ಕೆಲವು ದಿನ ಮಾಡೋದು ಕೆಲವು ದಿನ ಬಿಡೋದು, ಈ ಥರ ಇತ್ತು. ಹೀಗೆ ಇದ್ದಾಗ ಯಾವಾಗ ನಮಗೆ ಸಹಜವಾಗಿ ನೆನಪಾಗೋದು ಯಾವಾಗಂದ್ರೆ, ಸಂಕಟ ಬಂದಾಗ ವೆಂಕಟರಮಣ ಅಂತೇಳಿ. ನಮಗೆ ಕಷ್ಟ ಬಂದಾಗ ಏನಾದರೂ ಒಂದು ನೆನಪಾಗೋದು. ನನಗೆ 2 ಹೆಣ್ಣು ಹುಡುಗರು, ದೊಡ್ಡ ಹುಡುಗಿಗೆ ಮದುವೆ ಆಯಿತು, 2 ಗಂಡು ಹುಡುಗರು ಆದರು. ಸಣ್ಣ ಮಗಳಿಗೆ ಸ್ವಲ್ಪ ಬೇಗ ಮದುವೆ ಆಗಲಿಲ್ಲ. ಒಂದು 3 ವರ್ಷದಿಂದ ನಾವು ಪ್ರಯತ್ನ ಮಾಡ್ತಾ ಇದ್ರು. ನಮ್ಗೆ ಇಷ್ಟ ಆದ ಸಂಬಂಧ ಅವ್ರಿಗೆ ಇಷ್ಟ ಆಗ್ತಿರ್ಲಿಲ್ಲ, ಅವ್ರಿಗೆ ಇಷ್ಟ ಆಗಿದ್ದ ಸಂಬಂಧ ನಮಗೂ ಇಷ್ಟ ಆಗ್ತಿರ್ಲಿಲ್ಲ. ಈ ರೀತಿ ಡಿಲೇ ಆಗ್ತಾ ಇತ್ತು. ಅವಾಗ ನಾನು ನೆನೆಸ್ಕೊಂಡೆ, ನನಗೆ ಧ್ಯಾನ ಮಾಡಿದ್ರೆ ನಾವು ಅನ್ಕೊಂಡಿದ್ದಾಗುತ್ತಲ್ಲ ಅಂತ. ಆ ಟೈಮ್ನಲ್ಲಿ ನಾನು ಒಂದು ಮಾತು, ಸಂಕಲ್ಪ ಅಂತ ಕೂಡ ಗೊತ್ತಿಲ್ಲ, ಇವಾಗ ಹೇಳ್ತಾರೆ ಸಂಕಲ್ಪ ಅಂತ. ಒಂದು ಮಾತು ಅನ್ಕೊಂಡೆ, ಈ ವರ್ಷ ನನ್ನ ಮಗಳಿಗೆ ಮದುವೆ ಆಗಬೇಕು ಅಂತ. ಒಂದು ಮಾತು ಅನ್ಕೊಂಡು ಡೈಲಿ ಧ್ಯಾನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಾನು ಅನ್ಕೊಂಡಿದ್ದೆ ಈ ವರ್ಷದಲ್ಲಿ ನನ್ನ ಮಗಳ ಮದುವೆ ಆಗಬೇಕು ಅಂತ. ಬಟ್ ಒಂದು 3 ತಿಂಗಳಲ್ಲೇ ನನ್ನ ಮಗಳ ಮದುವೆ ಆಯಿತು. ಈ ವರ್ಷ ಅಂತ ಅನ್ಕೊಂಡಿದ್ದು 3 ತಿಂಗಳಲ್ಲಿ ನನ್ನ ಮಗಳ ಮದುವೆ ಆಯಿತು. ಸೊ ಅಲ್ಲಿಗೆ ಇನ್ನೇನು ಮುಗೀತಲ್ವಾ, ನಾವೇನು ಅನ್ಕೊಂಡಿದ್ವಿ, ಮದುವೆ ಆಗ್ಬೇಕಂತ ಅನ್ಕೊಂಡ್ವಿ, ಮದುವೆ ಆಯಿತು. ಮತ್ತಿನ್ನು ಧ್ಯಾನದ ಅವಸರಿಲ್ಲ, ಬಿಟ್ಟೆ. ಈ ರೀತಿ ಯಾವಾಗೋ ಮತ್ತೆ ನೆನಪಾದಾಗ ಧ್ಯಾನ ಮಾಡೋದು ಬಿಡೋದು ಕಂಟಿನ್ಯೂ ಇದ್ದಿಲ್ಲ. ಯಾವಾಗ ಅದು ಗ್ರಹಣ ಬರುತ್ತಲ್ಲ, ಗ್ರಹಣ, ಸೂರ್ಯಗ್ರಹಣ, ಚಂದ್ರಗ್ರಹಣ, ಆ ಟೈಮ್ನಲ್ಲಿ ಮಾತ್ರ ಅಸ್ಸಲು ತಪ್ಪಿಸ್ತಿರ್ಲಿಲ್ಲ. ಯಾಕಂದ್ರೆ ಆ ಟೈಮ್ನಲ್ಲಿ ಮಾತ್ರ ಅದು ಆ ಟೈಮಿಂಗ್ ಫುಲ್ ಧ್ಯಾನದಲ್ಲೇ ಕೂಡ್ತಾ ಇದ್ವಿ. ಸೊ ಹಿಂಗೆ ಇರಬೇಕಾದ್ರೆ ಜೀವನ ಹೀಗೆ ಇರೋದಿಲ್ಲಲ್ಲ. ನನಗೆ 2 ಮಕ್ಕಳು ಅಂತ ಹೇಳಿದ್ನಲ್ಲ, ದೊಡ್ಡ ಹುಡುಗಿಗೆ 27 ವರ್ಷ ಇದ್ದಾಗ, ಅವಳಿಗೆ ಸಣ್ಣ ಮಗನಿಗೆ 1.5 ವರ್ಷ, ದೊಡ್ಡ ಮಗನಿಗೆ 2.5 ವರ್ಷ ಇದ್ದಾಗ ಅವಳಿಗೆ ಬ್ರೈನ್ ಸ್ಟ್ರೋಕ್ ಆಯಿತು. ಆಕೆ 1 ವಾರ ಹಾಸ್ಪಿಟಲ್ ಇದ್ದು ಅವಳು ತೀರೋದ್ಲು. ನಿಜ, ನನಗೆ ಅಲ್ಲಿವರೆಗೂ ದುಃಖ ಅಂದರೆ, ಸಮಸ್ಯೆ ಅಂದರೆ, ನಮ್ಮ ಮನೆಯವ್ರು ಏನನ್ನ ಚಿಕ್ಕ ಮಾತಂದರೆ ಅದೇ ದುಃಖ ಆಗ್ಬಿಡ್ತಿತ್ತು. ಏನಾದರೂ ಸ್ವಲ್ಪ ದುಡ್ಡಿನ ಸಮಸ್ಯೆ ಬಂದರೆ ಅದು ದೊಡ್ಡ ಕಷ್ಟಪ್ಪ ಅಂತ ಅನಿಸ್ತಿತ್ತು. ಯಾವಾಗ ನನ್ನ ಮಗಳು ಓದ್ಲು, ಇದಕ್ಕಿಂತ ದುಃಖ ಇನ್ನು ಬೇರೆ ಇನ್ನೇನು ಆಗ್ಲಿಕ್ಕೆ ಸಾಧ್ಯ ಇಲ್ಲ ನನ್ನ ಜೀವನದಲ್ಲಿ ಅನ್ನಿಸ್ತು ನಿಜವಾಗ್ಲು. ಯಾಕಂದ್ರೆ ಒಂದು ಮಗಳು ತಾಯಿ ಸತ್ತಾಗ ಆಕಿನ ನೋಡಕ್ ಹೋಗೋದು ಬೇರೆ, ಅದು ಸಹಜ. ಅದು ಆದ್ರೆ ಮಗಳು ಸತ್ತಾಗ ತಾಯಿ ಹೋಗಂತ ನರಕ ಯಾವ ತಾಯಿಗೂ ಬರಬಾರ್ದದು. ಅವತ್ತಿನ ದಿನ 1000 ಮಂದಿ ನೋಡ್ಲಿಕ್ಕೆ ಬಂದಿದ್ರು ಆ ಹುಡುಗಿನ. ಎಲ್ಲರೂ ಹೇಳೋದು, ನನ್ನ ನೋಡೋದು, ಆ ಹುಡುಗಿನ ನೋಡೋದು. ಇಷ್ಟು ಸಣ್ಣ ಎಮ್ಮ ಇದ್ದಾಳ, ಸಣ್ಣ ಹುಡುಗಿನ ಏನ್ ಕರ್ಕೊಂಡೋಗಿದ್ದೇನು, ಭಗವಂತ ಎಷ್ಟು ಕ್ರೂರ ಇದ್ದಾನ ಅನ್ನೋದು, ಆ ಭಗವಂತನ ಬೈಯೋದು. ಖಂಡಿತ ನಾನು ಮತ್ತೆ ನಿಮ್ಮೆಲ್ಲರ ಎದುರಿಗೂ ಆ ಭಗವಂತನಿಗೆ ಕ್ಷಮೆ ಕೇಳ್ತೀನಿ. ಯಾಕಂದ್ರೆ ಭಗವಂತನಿಗೆ ಎಲ್ಲರೂ ಸಮಾನನೇ. ನಾವು ಮಾಡಿದ ಪಾಪ ಕರ್ಮಗಳಿಂದ ನಮ್ಮ ಜೀವನ ಇರ್ತೈತಾಗ್ಲಿ, ಭಗವಂತ ಯಾರಿಗೂ ಹೆಚ್ಚು ಕಡಿಮೆ ಮಾಡಲ್ಲ. ಅವರು ಪೂಜಾರಿ ಒಂದೇ, ಕುಡುಕ ಒಂದೇ, ಭಗವಂತನಿಗೆ ಶ್ರೀಮಂತರು ಒಂದೇ, ಬಡವರು ಒಂದೇ. ಅದಕ್ಕೆ ಅವರು ಭಗವಂತ ಅಂತ ಅನ್ಸ್ಕೊಳ್ಳೋದದ. ಹಾಗೆ ಪ್ರತಿಯೊಬ್ಬರು ಹಂಗ ಅನ್ನೋದಕ್ಕೆ ನಾನು ಅನ್ಕೊಂಡಿದ್ದಿಷ್ಟೇ. ಯಾವ ಜನ್ಮದಲ್ಲಿ ತಾಯಿ ಮಗಳನ್ನ ಅಗಲಿಸಿದ್ನೇನೋ ಈ ಜನ್ಮದಲ್ಲಿ ನಾನು ಫೇಸ್ ಮಾಡ್ತಾ ಇದ್ದೀನಿ ಅಂತ ಅನಿಸ್ತು. ನಿಜವಲ್ಲ, ಆ ಟೈಮ್ನಲ್ಲಿ ನನಗೆ ನಮ್ಮ ತಾಯಿ ಮಹತ್ವ ಗೊತ್ತಾಗಿದ್ದು. ಅದು ಹೇಗೆ ಅಂತಂದ್ರೆ, ನಮ್ಮ ತಾಯಿಗೆ ಯಾರಿಗಾದ್ರೂ ನನಗೆ ನೋವಾದ್ರೆ ಒಂಥರ ಸ್ಪಂದಿಸ್ತೀವಿ ನಾವು, ಎದುರುಗಡೆ ಇರೋರಿಗಾದ್ರೆ ಇನ್ನೊಂಥರ ನೋವು ಸ್ಪಂದಿಸ್ತೀವಿ ನಾವು, ಸಹಜವಾಗಿ ಹಾಗೆ ಇರ್ತೀವಿ.
ಆಗ ನಮ್ಮಮ್ಮಗ 7 ಮಂದಿ ಸಂತಾನ. ನಾವು 7 ಮಂದಿ ಸಂತಾನ ಅಂದ್ರೆ 2 ಹೆಣ್ಮಕ್ಳು, 5 ಮಂದಿ ಗಂಡ್ಮಕ್ಳು. 5 ಮಂದಿ ಗಂಡ್ಮಕ್ಳಲ್ಲಿ 4 ಮಂದಿ ಗಂಡ್ಮಕ್ಳು ಒಂದು 10 ವರ್ಷದ ಪೀರಿಯಡ್ ನಲ್ಲಿ 2 ವರ್ಷಕ್ಕೊಬ್ರು, 3 ವರ್ಷಕ್ಕೊಬ್ರು, ವರ್ಷಕ್ಕೊಬ್ರು, ಈ ತರ 4 ಮಂದಿ ತೀರೋದ್ರು. ಆವಾಗ ನನ್ಗನ್ಸಿದ್ದು, ನನಗೆ ಒಬ್ಬ ಮಗಳು ಹೋದ್ರೇನೆ ತಡೆಯೋದಾಗ್ತಾ ಇಲ್ಲ. ಅಮ್ಮ ನೀನ್ ಹೆಂಗಮ್ಮ ಇದೀಯಾ, ನೀನು ತಾಯಿ ಅಲ್ವಾ, ಇಷ್ಟು ಮಂದಿ ಮಕ್ಕಳನ್ನ ಕಳ್ಕೊಂಡು ಹೆಂಗ ನೀನು ಜೀವನ ನಡೆಸ್ತಾ ಇದೀಯ, ಹೆಂಗ ಧೈರ್ಯ ಇದೆಯಾ ಅಂದಾಗ ನಾವ್ ಈಗ ಹೇಳ್ತೀವಿ ಎಲ್ಲ ತಿಳ್ಕೊಂಡು, ಇವತ್ತೇನ್ ಬಂದಿದ್ರೆ ಅದನ್ನ ಸ್ವೀಕಾರ ಮಾಡಬೇಕು, ನಾವು ಸ್ವೀಕಾರ ಮಾಡ್ಕೋಬೇಕು ಅಂತ ಹೇಳ್ತೀವಿ ಈಗ. ಬಟ್ ಅವತ್ತು ನನ್ನಮ್ಮ ಅದನ್ನ ಹೇಳಿದ್ಲು, ಏನ್ ಮಾಡಕ್ಕಾಗಲ್ಲಮ್ಮ, ಭಗವಂತ ಏನ್ ಕೊಡ್ತಾನೋ ಅದನ್ನ ನಾವು ಸ್ವೀಕಾರ ಮಾಡ್ಬೇಕು. ಅವ್ರ ಸಮಯ ಬಂದಿದೆ, ಅವ್ರು ಹೋಗಿದ್ದಾರೆ, ನನ್ನ ಸಮಯ ಬರೋವರೆಗೆ ನಾವು ಕಾಯ್ಬೇಕಷ್ಟೇ, ಯಾವ ಜನ್ಮದಲ್ಲಿ ಕರ್ಮನೋ ಇದನ್ನ ಅನುಭವಿಸ್ಬೇಕಷ್ಟೇ ಅಂತ ಹೇಳಿದ್ರು ನಮ್ಮಮ್ಮ. ನಿಜವಾಗ್ಲೂ ಅವತ್ತು ನಮ್ಮಮ್ಮನ ಮೇಲೆ ಎಷ್ಟು, ಒಂದು ಮಗಳನ್ನ ಕಳ್ಕೊಂಡು ಆಗ್ಲಿಲ್ಲ ನನಗೆ, ಅಷ್ಟು ಮಂದಿ ಮಕ್ಕಳನ್ನ ಕಳ್ಕೊಂಡು ಹೆಂಗಿದಾಳಪ್ಪ ಅಂತ ಭಾಳ ನನಗೆ ಇದು ಆಯ್ತು. ಆ ಟೈಮ್ನಲ್ಲಿ ನಮ್ಮಮ್ಮ ಹೇಳಿದ್ಲು, ಧೈರ್ಯವಾಗಿರಮ್ಮ, ಏನು ಮಾಡೋಕ್ಕಾಗಲ್ಲ, ನೀನು ಎದೆಗುಂದ್ಬೇಡ, ಇನ್ನು ನಿನ್ಗೆ ಚಿಕ್ಕ ಮಗಳ ಇದ್ದಾಳ, ನಿಮ್ಮನೆ ಗಂಡ ಇದ್ದಾನ, ಅವೆಲ್ಲ ಸಹಜವಾಗಿರು, ನೀನು ಧೈರ್ಯ ಕಳ್ಕೊಬೇಡ ಅಂತ ಧೈರ್ಯ ಹೇಳಿದ್ಲು. ಆ ತರ ಧೈರ್ಯ ಹೇಳಿದ್ಮೇಲೆ ಆಕಿ 4 ಮಂದಿ ಮಕ್ಕಳನ್ನ ಕಳ್ಕೊಂಡು ಧೈರ್ಯವಾಗಿದ್ದ ಆ ಜೀವ ಯಾವಾಗ ಮೊಮ್ಮಗಳು ಹೋಗ್ಯಾಳಂದ್ರೆ ಆಕಿ ತಡೆಯೋದಾಗ್ಲಿಲ್ಲ. ಆ ಒಂದು 3 ತಿಂಗಳಲ್ಲಿ ಒಂದೇ ರೀತಿ ಧ್ಯಾನ ಮಾಡಕ್ ಕುತ್ಕೊಂಡ್ಬಿಟ್ಲಕ್ಕಿ. ನಾನು ಡಿಸ್ಟರ್ಬ್ ಮಾಡ್ತಿದ್ದೆ, ನನ್ಗೆ ಅರ್ಥ ಆಯ್ತು ಈಕಿ ಏನೋ ಒಂದು ಇದು ಮಾಡ್ಕೊಂಡೆ ಧ್ಯಾನ ಮಾಡ್ತಾ ಇದ್ದಾಳಂತ. ಆಕಿ ಒಂದು ಮಾತಂತಿದ್ಲು, ನೀನು ಸೂಕ್ಷ್ಮ ಇದೀಯಾ, ನನ್ಗೆ ಅಮ್ಮ ಅಲ್ವಾ, ಏನೇ ಆದ್ರೂ ನನ್ಗೆ ಬೆಡ್ ರೀಡನ್ ಆದ್ರೆ ಮತ್ತೆ ನಿನ್ ಗಂಡನ್ ಕೂಡ ನಾನು ಸೇವೆ ಮಾಡಿಸ್ಕೋಬೇಕಾಗುತ್ತೆ, ಅದು ನನಗೆ ಇಷ್ಟ ಇಲ್ಲ, ಅಳಿನ ಕೂಡ ಸೇವೆ ಮಾಡಿಸ್ಕೊಳ್ಳೋದು. ಅಜ್ಜಿ ಇವಾಗ ಮಾತಾಡ್ತಾ ಇದ್ಲು, ಆಗ್ಲೇ ಹೋದ್ಲ ಅನ್ನೋ ತರ ನನಗೆ ಸಾವು ಬರ್ಬೇಕಂತ ಹೇಳಕ್ಕೆ ಧ್ಯಾನ ಮಾಡ್ತಾ ಇದ್ಲು. ನಾನು ಯಾಕಮ್ಮ ಈ ಮಾಡ್ಬೇಡ ಹಂಗ ಅಂತಂತಿದ್ದೆ, ನಾನು ಭಯ ಆಗ್ತಾ ಇತ್ತು ಅಮ್ಮನ್ನ ನೋಡಿದಾಗಲ್ಲ. ಆಕೆ ಕಂಟಿನ್ಯೂ ದಿನಾಲು ಅದೇ ತರ ಮಾಡ್ತಾ ಇದ್ಲು. ಊಟ ತಿನ್ನೋದು ಮಾಡೋದು ಬಿಟ್ರೆ, ಮಲಗಿದಾಗ ಬಿಟ್ರೆ ಬರೇ ಧ್ಯಾನಕ್ಕೆ ಕುಂದಿರ್ತಿದ್ಲು. ನೋಡ್ರ ಅವತ್ತು ಅಮ್ಮನ ಯಾಕೆ ಹೇಳ್ತೀನಿ ಇದನ್ನಂದ್ರೆ, ಸಹಜವಾಗಿ ವಯಸ್ಸಾದ್ಮೇಲೆ ಎಲ್ಲರೂ ಕೇಳೋದು ಒಂದು ಒಳ್ಳೆ ಮರಣದಲ್ಲೇ ಅಂತ ಗೊತ್ತಾಗೋದು ಅವ್ರು ಮಾಡಿದಂಥದ್ದು. ಆ ಮರಣ ಅನ್ನೋದು ಹೆಂಗ್ ಬಂತ ಅಮ್ಮಗ ಅಂತಂದ್ರೆ, ಅವತ್ತಿನ ದಿನ ದೊಡ್ಡೋರಂದ್ರೆ ಸ್ವಲ್ಪ ಜಾಸ್ತಿ ಖರ್ಚು ಮಾಡ್ಲಿಕ್ಕೆ ಇಷ್ಟ ಆಗಲ್ಲ. ಆಕಿಗೆ ನಾನು ಒಳಗಿನ ಲಂಗ ತಂದು ಕೊಟ್ಟಿದ್ದೆ, ಆಕಿಗೆ ಅದಕ್ಕೆ ಲಾಡಿ ಕಟ್ಟೋದು ಅಂಗಡಿಯಾಗ ತೊಗೊಂಬರ್ತೀನಿ, ತರಬೇಡ, ನನ್ಗೆ ಮನೆಗಿರೋ ಬ್ಲೌಸ್ ಕೂಡ ನನ್ಗೆ ಲಾಡಿ ಹೊಲ್ಕೊಡು ಅಂತ ಹೇಳಿದ್ಲು. ದಿನಾಲು ಬೈತಾ ಇದ್ಲು ನಮ್ಮ ಅಕ್ಕನ ಮಗಳಿಗೆ. ನಾನು ಆಕಿನ್ನೇನು ಕೇಳ್ತಿ ಬಿಡಮ್ಮ, ನಾನೇ ಹೊಲ್ದು ಕೊಡ್ತೀನಿ ಅಂತೇಳಿ ಅವತ್ತು 4 ಗಂಟೆಗೆ ನಾನು ಹೊಲ್ದು ಕೊಟ್ಟಿದ್ದೀನಿ. 7 ಗಂಟೆಗ ಸೀರಿಯಲ್ ನೋಡ್ತಾನೆ ಇದ್ದಾಳ. ಒಂದ್ಸಲ ವಾಮಿಟಿಂಗ್ ಆಯ್ತು, 2 ಸಲ ಸೋಡಾ ತಂದು ಕೊಟ್ಟೆ. ಅದಾದ್ಮೇಲೆ ಮೋಷನ್ಗಂತ 8:15 ಹೋದಾಕಿ ಹೊರಗೆ ಬರಲೇ ಇಲ್ಲ. ನೋಡ್ರಿ ಅವತ್ತ ಆಕೇನು ಹೊಲಿಸ್ಕೊಂಡಾಳ, ಅದೇ ಆಕಿಗೆ ಇಲ್ಲಿ ಕಟ್ಟೋ ಹಾಗಾಯ್ತ್ರಿ. ಆ ತರ ಆಕಿ ಅನ್ಕೊಂಡಿದ್ದೇನು, ಹಿಂಗ್ ಮಾತಾಡಿಸ್ತಾ ಇದ್ಲ, ಆಗ್ಲೇ ಹೋಗ್ಬಿಟ್ಲ ಅನ್ನೋ ತರ. ಕರೆ ಅಂದ್ರೆ ನಮ್ಮಮ್ಮಗ ಆ ಒಂದು ಸ್ಥಿತಿ ಮೆತ್ತಗಾಗ್ಬಿಟ್ಟಿದ್ಲಮ್ಮ. 75-80 ವರ್ಷ ಆಕಿಗೆ. ಆ ರೀತಿ ನಮ್ಮಮ್ಮ ಕೂಡ ನನಗೆ ದೂರ ಆಗ್ಬಿಟ್ಲು. ಅಂತ ಟೈಮ್ನಲ್ಲಿ ನನಗೆ ಮತ್ತೆ ಈ ಧ್ಯಾನ ನೆನಪಾಯ್ತು. ಧ್ಯಾನಕ್ಕೆ ಕುಂತಾಗ ನಿಜವಾಗ್ಲೂ ನನಗೆ ಧ್ಯಾನ ಆಗ್ತಾ ಇರ್ಲಿಲ್ಲ. ಮಗಳನ್ನ ಕಳ್ಕೊಂಡೆ, ನಾನು ಜನ್ಮ ಕೊಟ್ಟ ಮಗಳು ಹೋದ್ಲು, ನನಗೆ ಜನ್ಮ ಕೊಟ್ಟ ತಾಯಿ ಹೋದಾಗಿ ನನಗೆ ಸಮಾಧಾನ ಶಾಂತಿ ಎಲ್ಲಿಂದ ಸಿಗುತ್ತೆ? ಧ್ಯಾನಕ್ಕೆ ಕುಂತಾಗ ಕೂಡ ನನ್ಗೆ 2 ಕಣ್ಣಲ್ಲಿ ನೀರೇ ಹೋಗ್ತಾ ಇದ್ವು. ಅಷ್ಟು ಸಮುದ್ರದಷ್ಟು ನೋವು ಒಳಗಡೆ ಇರಬೇಕಾದ್ರೆ ಕಣ್ಣು ಮುಚ್ಕೊಂಡು ಕುಂದಿರ್ಲಿಕ್ಕೆ ಹೆಂಗ್ ಸಾಧ್ಯ ಆಗ್ತಿರ್ಲಿಲ್ಲ. ಆದ್ರೂ ಬಂಧನ ಮಾಡಿ ಕುತ್ಕೊಳ್ತಾ ಇದ್ದೆ ಹಾಗೆ. ಲಾಸ್ಟಿಗೆ ನಮ್ಮ ಮನೆಯವರು ಯಾರು ಮಾತಾಡಿಸಿದ್ರು ಕೂಡ ನಾನು ಹೇಳೋದು ಅಳೋದು. ನಮ್ಮ ಮನೆಗೆ ಒಬ್ಬ ಅಜ್ಜ ಬಂದ್ರು. ಹಿಂಗ ನೀನು ಈ ರೀತಿ ಹತ್ಕೊಂತ ಕುಂತ್ರ ಅವ್ರಿಗೆ ಮೋಕ್ಷಕ್ಕೆ ದಾರಿ ಸಿಗಲ್ಲಮ್ಮ, ನಿನ್ ಕಣ್ಣೀರು ಅಡ್ಡ ಆಗ್ತದ, ಆ ತರ ಮಾಡ್ಬಾರ್ದು, ಹಾಗಾಗಿತ್ತು ಅವ್ರದ್ದು ಆಗೈತಿ, ನೀನು ದುಃಖ ಪಟ್ಟಂಗಲ್ಲ, ಅವ್ರದ್ದು ಇನ್ನ ಲೇಟ್ ಆಗ್ಬಿಡುತ್ತೆ, ಅವ್ರಿಗೆ ಮೋಕ್ಷ ಸಿಗೋದ ಅಂತ ಆ ತರ ಹೇಳಿದಾಗ ನನಗೆ ಬಹಳ ನೋವಾಗ್ಬಿಡುತ್ತೆ ಆ ಮಾತು. ಅವರು ಏನೋ ಯಾವ ಪರ್ಪಸ್ ಮೇಲೆ ಭೂಮಿ ಮೇಲೆ ಬಂದಿದ್ದಾರೆ ಹೋಗಿದ್ದಾರೆ, ಆದ್ರೆ ನಾನು ಅಡ್ಡಿ ಆಗ್ಬಾರ್ದು ಅಂತೇಳಿ ಒಂದು ಸಂಕಲ್ಪ ಮಾಡ್ಕೊಂಡೆ. ಅಷ್ಟೊತ್ತಿಗೆ ನಮ್ಮ ಮನೆಯವರು ಬೇರೆ ಮನೆ ಚೇಂಜ್ ಮಾಡಿದ್ರು. ಅಲ್ಲೇ ಇದ್ರೆ ಅವೇ ನೆನಪುಗಳು ಕಾಡ್ತಾವ ಅಂತೇಳಿ, ನಿನ್ನ ಎಷ್ಟು ದಿನ ಆಳ್ತೀವಿ, ಓಣೆಗೆ ಹೋಗಿ ಕೇಳ್ಕೊಂಬರೋಗಿ ಯಾರ ಮನೆಗೆ ಸಾವಿಲ್ದಂಗೆ ಇರ್ತೈತಿ, ನೀನ್ ಧೈರ್ಯ ತಗೋಬೇಕಂಗ ಅಂತ ಬೈದಾಗ ನಿಜ ನನಗೆ ನಮ್ಮನೆಯವ್ರ ಮೇಲೆ ಸಿಟ್ಟು ಬರ್ತಿತ್ತು. ಎಷ್ಟು ಕಟುವಾಗಿ ಮಾತಾಡ್ತಾರಲ್ಲ, ನೋವಂದ್ರೆ ನಿಂಗೆ ತೆಗೆದು ಹಾಕೋದ, ಹೆಂಗ್ ಹೋಗುತ್ತಪ್ಪ ನೋವು ಕಳ್ಕ ಅಂತಾರಲ್ಲ ಇವ್ರು ಅಂತ ಹಂಗ ಅನಿಸ್ತಾ ಇತ್ತು. ಬಟ್ ಅವ್ರು ನನ್ನ ಒಳ್ಳೇದಕ್ಕೆ ಹೇಳ್ತಾ ಇದ್ರು. ಆಕ್ಚುಲಿ ನಾನು ಆ ಥರ ದುಃಖ ಸಿಟ್ಟು ನೋವು ಆ ಥರ ಇರೋ ಮನುಷ್ಯಳಲ್ಲ.
ನಾನು ಯಾವಾಗ್ಲೂ ಇದ್ದಿದ್ರಲ್ಲಿನೇ ತೃಪ್ತಿಯಾಗಿರ್ತೀನಿ, ಆನಂದವಾಗಿರ್ತೀನಿ. ನನ್ನ ಸುತ್ತಮುತ್ತ ಇರೋರ್ನು ಕೂಡ ಆನಂದವಾಗಿ ಇಟ್ಕೊಳಕ್ ನೋಡ್ತೀನಿ ನಾನು. ಆ ಥರ ಆದ್ರೆ ಎಲ್ಲಿಂದ ಸಿಗ್ಬೇಕು ನನ್ಗೆ ಆನಂದ? ತಾಯಿ ಓದ್ಲು, ಮಗಳು ಹೋದ್ಮೇಲೆ ಇನ್ನು ಜೀವನವೇ ಬೇಡಪ್ಪ, ಇನ್ನು ಒಂದೊಂದು ಕ್ಷಣ ಕಳೆಯೋದು ಕಷ್ಟ ಆಗ್ಬಿಡ್ತೈತೆ. ರಾತ್ರಿ ಆದ್ರೆ ಬೆಳಗ್ಗೆ ಕಾಯ್ತಾ ಇದ್ದೆ, ಯಾವಾಗ ಆಗುತ್ತೆ ಬೆಳಕು ಅಂತ, ಬೆಳಗ್ಗೆ ಆದ್ರೆ ಯಾವಾಗ ಕತ್ಲಾಗುತ್ತಪ್ಪ ಅಂತ. ಈ ರೀತಿ ದಿನಗಳು ಕಳೆಯೋದು, ಒಂದೊಂದು ಕ್ಷಣ ಒಂದೊಂದು ದಿನ ತರ ಕಳೀತಾ ಇದ್ದೆ. ಅಂಥ ಟೈಮ್ನಲ್ಲಿ ನನಗೆ ಮನೆ ಚೇಂಜ್ ಮಾಡಿದ್ರನ್ನ ಇವಳು ಚೇಂಜ್ ಆಗ್ತಾಳಂತೇಳಿ ಸ್ವಲ್ಪ ಬೇರೆ ಒಂದು ಹಳ್ಳಿ ಊರಿಗೆ ಹೋದ್ವಿ. ಅಲ್ಲಿ 4 ಮಂದಿಗೆ ಅಣ್ಣ ತಮ್ಮಂದ್ರು, ನಾವು ನಾಲ್ಕನೇರ್ ಮನೇಲಿದ್ವಿ. ಅಲ್ಲಿ ನಾವು ಹೋದಾಗ್ಲಿಂದ ಒಂದು ಆಕಳ, ಒಂದು ಕರು ಬರ್ತಾ ಇತ್ತು. ಅಲ್ಲಿ ಆಕಳ ಹೆಂಗ ಇರ್ತಿತ್ತಂದ್ರೆ, ನಮ್ಮಮ್ಮ ಸ್ವಲ್ಪ ಸಹಜವಾಗಿ ಘಾಟಿ ಸ್ವಭಾವ, ಏನನ್ನು ಕೊಡು ಅಂದ್ರೆ ಕೊಡು ಅನ್ನೋ ತರ ಅಲ್ಲ, ಕೊಡು ಅಂತ ಆ ತರ ಜೋರ್ ಮಾಡೋಂಥ ಸ್ವಭಾವ ಹಾಕಿದ್ದು. ನನ್ನ ಮಗಳು ತುಂಬಾ ವಿರುದ್ಧ. ನಾನ್ ಮಾತಾಡಿದ್ರೆ ಅಮ್ಮ ಏನ್ ಅನ್ಕಂತಾಳೇನೋ ಅಂತ ಭಯಪಡೋ ಅಂತ ಹುಡುಗಿ. ಆ ತರ ಒಂದು ಆಕಳ, ಒಂದು ಕರು. ಆ ಆಕಳ ಸೇಮ್ ಅಮ್ಮ ಮಾಡ್ದಂಗೆ ಮಾಡ್ತಾ ಇತ್ತು. ನಾವು ಎಷ್ಟು ಸಲ ಇಟ್ರು ಕೂಡ ನಾವು ಗದರ್ಸಿದ್ರು ಹೋಗ್ತಿರ್ಲಿಲ್ಲ. ಅದೇ ಕರು ನಮ್ಮ ಮನೆಯವ್ರ ವಾಯ್ಸ್ ಕೇಳಿದ್ರು ಕೂಡಲೇ ಓಡೋಗ್ಬಿಡ್ತಿತ್ತು. ಅದು ಅಷ್ಟು ಭಯ. ಅದು ಅಮ್ಮ, ಇದು ಮಗಳಂತ ನಾವು ಆ ರೀತಿ ಭಾವನೆ ಇಟ್ಕೊಂಡಿದ್ವಿ. ಯಾವಾಗ ಅಜ್ಜ ನನಗೆ ಆ ರೀತಿ ಹೇಳಿದ ಕೂಡಲೇ, ಹೌದಲ್ಲ ನಾನು ಈ ರೀತಿ ಅಳಬಾರ್ದಿನ್ನ ಅಂತೇಳಿ ಒಂದು ಮನಸ್ಸಿನಲ್ಲೇ ದೃಢವಾಗಿ ಅನ್ಕೊಂಡೆ. ನನ್ನ ಮಗಳು ಬಂದು ಅವತ್ತು ಮರುದಿನನೇ ಅವಳದ್ದು ಬರ್ತ್ಡೇ ಇತ್ತು. ಅವತ್ತಿನ ದಿನ ನಾನು ಒಂದು ಮಾತು ಅನ್ಕೊಂಡೆ, ಇವತ್ತು ನಾನು ಒಂದು ಸ್ವೀಟ್ ಮಾಡ್ತೀನಿ, ನನ್ನ ಮನೆಗೆ ಬಂದು ನೀನೇನಾರು ಸ್ವೀಟ್ ತಿಂದು ಹೋದಂದ್ರೆ ಇವತ್ತಿನಿಂದ ನಾನು ನಿನ್ನ ನೆನೆಸ್ಕೊಂಡು ಅಳೋದೇ ಇಲ್ಲಮ್ಮ ಅಂತ ನನಗೆ ನಾನೇ ಒಂದು ಮಾತು ಕೊಟ್ಕೊಂಡೆ. ಅವತ್ತು ಎದ್ದು ಬೆಳಗ್ಗೆ ಸ್ನಾನ ಮಾಡಿದೆ, ಒಂದು ಗ್ಲಾಸ್ ಉಪ್ಪು ರವೆ ಹಾಕಿ ಬೆಲ್ಲ ಹಾಕಿ ಸ್ವೀಟ್ ಮಾಡಿದೆ. ಅದು ದೇವರಿಗೆ ನೈವೇದ್ಯ ಮಾಡಿಲ್ಲ, ನಾವು ಯಾರು ತಿಂದಿಲ್ಲ. ಅದು ಆಕಿಗಂತೆ ಮಾಡಿದ್ದು. ಆಕಿನ ಬರ್ತ್ಡೇ ಎಲ್ಲ ಆಕಿಗೆ ಕೊಡ್ಬೇಕು ಅಂತ, ಆ ಕರುಗೆ ಕೊಡ್ಬೇಕಂತ. ಅದು ಡೈಲಿ ದೊಡ್ಡದು ಬರ್ತಿತ್ತಾಗ್ಲಿ, ಸಣ್ಣ ಕರು ವಾರಕ್ಕೆ 2 ಸಲ 3 ಸಲ ಬರ್ತಾ ಇತ್ತು. ಬಟ್ ನನಗೇನೋ ಇವತ್ತು ಬಂದು ತಿಂದೋಗ್ತೈತಿ, ಇನ್ನೊಂದ ಮೇಲೆ ನಾನು ಅಳಬಾರ್ದು ಆ ಥರ ಅನ್ಕೊಂಡಿದ್ದಕ್ಕ ಸಾಯಂಕಾಲ ಆಯ್ತು, ಬರಲೇ ಇಲ್ಲ. 5:15 ಟೈಮ್ನಲ್ಲಿ ಬಂತದು. ಆವಾಗ ಖುಷಿ ಆಯ್ತು. ಹೋಗಿ ಮಾಡಿದ ಕೇಕ್ ಥರ ಹಂಗೆ ಇತ್ತು. ಹೋಗಿ ನೋಡಿದಾಗ ನಮ್ಮ ಮನೆ ಬಗ್ಲಿಗೆ ಗುಂಟೂರವ್ರು ಇದ್ರು, ತೆಲುಗಿನವ್ರು. ಏಮಕ್ಕ ನೀಕು ರೋಜು ರಾಧಕದ ದಿನಾಲು ಬರಲ್ಲ ಅಲ್ವಾ, ಅದು ಯಾವ ನಂಬಿಕೆಯಿಂದ ನೀವು ಮಾಡಿದ್ರೆ ಸ್ವೀಟ್ ಅಂತ ಕೇಳಿದ್ಲು. ಇಲ್ಲ, ನನಗೇನೋ ನಂಬಿಕೆ ಬರ್ತದ ಅಂತೇಳಿ ಮಾಡಿದ್ದೀನಮ್ಮ ಅಂತಂದೆ. ಆ ಥರ ಆ ಸ್ವೀಟ್ ತಿಂದೋದಾಗ್ಲಿಂದ ಇವತ್ತಿನವರೆಗೂ ನಾನು ಯಾವತ್ತೂ ನನ್ನ ಮಗಳನ್ನ ನೆನೆಸ್ಕೊಂಡು ಹತ್ತಿಲ್ಲ. ನಿಜ, ಆವತ್ತಿನ ನನ್ನ ಜೀವನ ಹೆಂಗಿತ್ತು, ಕ್ಷಣ ಕಳೆಯಕ ನನಗೆ ಎಷ್ಟು ಕಷ್ಟ ಆಗಿತ್ತು, ಈಗ ದಿನ ಒಂದು ಕ್ಷಣ ತರ ಕಳೀತಾ ಇದೆ. ನನ್ನ ಮಗಳು ಏನು ನನಗೆ ಬಂದಿಲ್ಲ, ನಮ್ಮಮ್ಮ ನನಗೂ ವಾಪಸ್ ಬಂದಿಲ್ಲ. ಆದ್ರೆ ನಿಜವಾಗ್ಲೂ ನಾನು ನೋಡೋ ದೃಷ್ಟಿ ಚೇಂಜ್ ಆಗಿದೆ. ಎಷ್ಟೋ ಮಂದಿಯಲ್ಲಿ ನನ್ನ ತಾಯಿನ ಕಾಣ್ತೀನಿ, ನನ್ನ ಮಕ್ಕಳನ್ನ ಕಾಣ್ತೀನಿ. ನನಗೆ ತಿಳಿದಿದ್ದು 1-2 ಮಾತು ಹೇಳ್ತೀನಿ, ಅವರು ಹೇಳ್ತಾರೆ, ನಿನ್ಗೆ ಹೇಳಿದಾಗ್ಲಿಂದ ನನಗೆ ಧೈರ್ಯ ಬಂತಮ್ಮ, ನಿನ್ನ ನೋಡಿ ನಾವು ಸ್ವಲ್ಪ ಬದಲಾದ್ವಿ, ಇದೇ ಅಲ್ಲ ಸತ್ಯ. ನಿಜ, ಸತ್ಯ ಅಷ್ಟೇ. ಜನನ ಸಹಜ, ಮರಣ ಸಹಜ. ಇದಕ್ಕೆ ನಾವು ಭಯಪಡುವಂಥದ್ದಿಲ್ಲ. ಈ ಜೀವ ಇರೋವರೆಗೂ ನಮಗೆ ತಿಳಿದ ಜ್ಞಾನವನ್ನು ಹಂಚೋದು, ನಮಗೆ ತಿಳಿದ ಒಳ್ಳೆ ಕೆಲಸಗಳನ್ನು ಮಾಡೋದು, ನಿಮಗೆ ಎಷ್ಟು ಕೈಲಾಗುತ್ತೋ ಅಷ್ಟು. ಇದನ್ನ ನಾನು ತಿಳ್ಕೊಂಡಾಗ್ಲಿಂದ ನನಗೆ ದುಃಖ ಅನ್ನೋದು ಹೋಗ್ಬಿಡ್ತು. ಇರೋವರೆಗೂ ಆನಂದವಾಗಿರೋದು, ಪ್ರತಿ ಕ್ಷಣ ಆನಂದ ಅನ್ನೋ ಥರನೇ ಇದ್ದೀನಿ. ನಿಜವಾಗ್ಲೂ ಈ ಧ್ಯಾನ ಅನ್ನೋದು ನನ್ನಲ್ಲಿ ಎಷ್ಟು ಬದಲಾವಣೆ ತಂದುಕೊಡ್ತಂದ್ರೆ, ಫಸ್ಟ್ ನಾನು ಚಿಕ್ಕಂದ್ಲಿಂದನೂ ನಾವು ಎಷ್ಟೇ ಪೂಜೆ ಮಾಡಿದ್ರು ಕೂಡ ನನಗೆ ಯಾವತ್ತೂ ದೇವರ ದರ್ಶನ ಆಗಿರಲಿಲ್ಲ. ಆದರೆ ಯಾವತ್ತಾದ್ರೂ ನಾನು ಅಲ್ಲಿ ನನಗೆ ನೆಕ್ಸ್ಟ್ ನಂದು ಈ ಧ್ಯಾನಕ್ಕೆ ಬಂದಿರೋದು ಯಾವಾಗ ಮತ್ತೆ ಅಂತಂದ್ರೆ, ಯಾವಾಗ ನನ್ನ ಮಗಳು ತೀರೋದ್ಮೇಲೆ 6 ತಿಂಗಳಿಗೆ ಅನ್ಕೊಂತೀನಿ, ಆ ಹಳ್ಳಿ ಊರಿಗೇನು ಹೋಗಿದ್ವಲ್ಲ, ಆ ಮನೇಲಿ ಇರ್ಬೇಕಾದ್ರೆ ಅವ್ರು 4 ಮಂದಿ ನೋಡ್ರಿ ಅಣ್ಣ ತಮ್ಮಂದಿರು. 4ನೇವ್ರ ಮನೇಲಿ ನಾವಿದ್ವಿ. ಆ 4 ಮಂದಿ ಅಣ್ಣ ತಮ್ಮಂದಿರು ವೈಮನಸ್ಸಾಗಿ 8 ವರ್ಷದಿಂದ ಮಾತು ಬಿಟ್ಟಿದ್ರು. ಅವರು ಒಬ್ರಿಗೊಬ್ರು ಮಾತಾಡೋದಲ್ಲ, ಅವ್ರ ಮನೆಯಲ್ಲಿ ಒಬ್ಬೊಬ್ರು 4 ಮನೆಗಳು 5 ಮನೆಗಳು ಬಾಡಿಗೆ ಕೊಟ್ಟಿದ್ರು ಅವರು. ಆ ಬಾಡಿಗೆ ಇರೋರು ಕೂಡ ಅವ್ರ ಕಾಂಪೌಂಡ್ ನಲ್ಲಿ ಹೋಗ್ಬಾರ್ದಂತೆ, ಆ ತರ ರೂಲ್ಸ್ ಅವ್ರದ್ದು. ನಮ್ಮ ಮನೆ ಬಾಡಿಗೆದ್ದು ಅವ್ರ ಮನೆಗೆ ಯಾಕೆ ಹೋದ್ರಿ ಅಂತ ಆ ತರ ಪ್ರಶ್ನೆ ಮಾಡೋರಂತವ್ರು. ನಮಗ್ ಗೊತ್ತಿಲ್ಲ, ನಾನು ಎಲ್ಲರನ್ನ ಮಾತಾಡಿಸ್ತಾ ಇದ್ದೆ. ಅವ್ರಿಗೆ ನಾನೇನು ಅವ್ರ ಅಣ್ಣ ತಮ್ಮಂದ್ರಲ್ಲಿ ದೊಡ್ಡ ಅಮ್ಮಗೆ ಏನೈತಲ್ಲ, ಆ ಅಮ್ಮಗೆ ಏನೋ ಗೊತ್ತಿಲ್ಲ, ನನ್ನ ಹತ್ರ ಮಾತಾಡ್ಲಿಕ್ಕೆ ಇಷ್ಟ. ಮಾತಾಡಿದಾಳೆ. ಒಂದ್ಸಲ ಮನೆಗೆ ಬಂದು ಧ್ಯಾನಕ್ಕೆ ಕರೆದಿದ್ದಾಳೆ. ಅವ್ರು ಸುವರ್ಣ ಅಂತೇಳಿ, ಅವ್ರಿಗೊಂದು ಜೋರಾದ ಚಪ್ಪಾಳೆ ರೀ. ಅವರಿಂದನೇ ಮತ್ತೆ ನನಗೆ ಈ ಧ್ಯಾನ ಸಿಕ್ಕಿದ್ದು. ಮನೇಲಿ ನಾವು ಬಳ್ಳಾರಿಗೆ ಬಂದಿದ್ವಿ, ಹಳ್ಳಿ ಊರಲ್ಲಿದ್ವಲ್ಲ,
ಬಳ್ಳಾರಿ ಬಂದಾಗ ಅವ್ರು ಬಂದು ಕರೆದೋಗಿದ್ರು. ಅಕ್ಕ ಅವರು ಕರೆದೋದ್ರು, ಧ್ಯಾನಕ್ಕೆ ಹೋಗ್ಬೇಕು ಅಂದ ಕೂಡಲೇ ನನಗೆ ನಿಜವಾಗ್ಲೂ ಕಿವಿ ಇದಾದಂಗೆ ಆಯಿತು. ಇದೇನಿದು ಧ್ಯಾನಕ್ಕೆ ಕರೆಯೋದು ಹೆಂಗ? ಪೂಜೆಗೆ ಕರೆಯೋದು ನೋಡಿದ್ದೀನಿ, ಊಟಕ್ಕೆ ಕರೆಯೋದು ನೋಡಿದ್ದೀನಿ, ಧ್ಯಾನಕ್ಕೆ ಕರೆಯೋದು ಅಂತಂದ್ರೆ ಹೆಂಗ? ಧ್ಯಾನ ಅಂದ್ರೆ ನಮ್ಮ ಮನೆಯಲ್ಲಿ ನಮ್ಗೆ ನಾವು ಕುಂತು ಧ್ಯಾನ ಮಾಡೋದು ಗೊತ್ತು ನನಗೆ. ಇನ್ನೊಬ್ಬರ ಮನೆಗೆ ಹೋಗಿ ಮಾಡೋದೇನಿರುತ್ತಪ್ಪ ಅಂತ ನನಗೆ ಕಾಯ್ತಾ ಇದ್ದೆ. ಇದೇ ಟೈಮೇ ಅವ್ರದ್ದು 11 ಗಂಟೆಲಿಂದ 12 ಗಂಟೆವರೆಗೆ ಹೋಗಿ ಕುಂತೆ. ಎಲ್ಲರೂ ಇದೇ ತರ ಧ್ಯಾನಕ್ಕೆ ಕುಂತಿದ್ದಾರೆ. ಆವಾಗ ಅನಿಸ್ತು ನಾನು ಮಾಡೋ ಧ್ಯಾನನೇ ಇವ್ರು ಮಾಡೋದಂತ. ಅಲ್ಲಿಂದ ಮತ್ತೆ ನಂದು ಈ ಹೊಸ ಜನ್ಮ, ಹೊಸ ಜೀವನ ಸ್ಟಾರ್ಟ್ ಆಯ್ತ್ರಿ. 41 ಡೇಸ್ ಮಾಸ್ಟರ್ಸ್ ಬಂದಾಗೆಲ್ಲ ಅವ್ರಿಗೆ ಏನೋ ಒಂದು ನಾನು ಕ್ವಶನ್ ಮಾಡ್ತಾ ಇದ್ದೆ, ಅವ್ರ ಆನ್ಸರ್ ಹೇಳ್ತಾ ಇದ್ರು. ಒಂದೊಂದ್ಸಲ ನನಗೆ ಗೊತ್ತಿಲ್ದಂಗೆನೆ ನನ್ನ ಒಂದು ಪ್ರಶ್ನೆಗೆ ಅವ್ರ ಬಾಯಿಂದ ಆನ್ಸರ್ ಬರ್ತಾ ಇತ್ತು. ಈ ರೀತಿ ಅವ್ರೇನು ಹೇಳ್ತಾರೆ ಅದನ್ನ ನಾನು ತೂಚ ತಪ್ಪದೆ ನಾನು ಆಚರಣೆದಲ್ಲಿಟ್ಟೆ. ನಿಜವಾಗ್ಲೂ ನನ್ನ ಜೀವನ ಇವತ್ತು ಅದ್ಭುತವಾಗಿದೆ. ನನ್ನ ಸುತ್ತ ಒಂದು ಸರ್ಕಿಲ್, ಆ ಸರ್ಕಿಲ್ ದಾಟಿ ಯಾವ ಕಷ್ಟ ಬರಲ್ಲ, ಯಾವ ಸಮಸ್ಯೆ ಬರಲ್ಲ, ಯಾವ ನೋವು ಬರಲ್ಲ, ಯಾವ ಚಿಂತೆನೂ ಇರಲ್ಲ. ಯಾಕೆ ಅಂದ್ರೆ ನನ್ನ ಹತ್ರ ಧ್ಯಾನ ಅನ್ನೋ ಒಂದು ಬ್ರಹ್ಮಾಸ್ತ್ರ ಐತಿ. ಅದು ಸತ್ಯ. ಯಾವತ್ತೂ ನನಗೇನು ಮಾಡಲ್ಲ. ಇದೇ ತರ ನಾನು ಇದೀನಿ. ಅದಕ್ಕೆ ನಾನು ಧ್ಯಾನ ಮಾಡ್ಬೇಕಾದ್ರೆ ಸರೆಂಡರ್ ಆಗಿ ಧ್ಯಾನ ಮಾಡ್ರಿ. ಯಾವುದೇ ಬೇಡಿಕೆ ಇಟ್ಕೊಂಡು ಧ್ಯಾನ ಮಾಡಿದ್ರೆ ಖಂಡಿತ ಅದು ವರ್ಕೌಟ್ ಆಗಲ್ಲ. ಯಾಕಂದ್ರೆ ನಮ್ಮ ಗಮನ ಎಲ್ಲ ಬೇಡಿಕೆಗಳ ಮೇಲೆ ಇರ್ತೈತಿ, ಧ್ಯಾನದ ಮೇಲೆ ಇರಲ್ಲ. ಅದಕ್ಕೆ ಕೃಷ್ಣ ಪರಮಾತ್ಮ ಹೇಳಿದನಲ್ವಾ, ನಿನ್ನ ಕೆಲಸ ನೀನ್ ಮಾಡು, ಅದ್ರ ಫಲಗಳನ್ನು ನನಗೆ ಬಿಡು. ಇದನ್ನ ನಾವು ಕೇಳಿ ಬಿಡೋದಕ್ಕಿಂತ ಆಚರಣೆದಲ್ಲಿ ಇಟ್ಟಾಗ ನಮ್ಗೆ ಅದ್ರ ಪ್ರತಿಫಲ ನಮ್ಗೆ ಅನುಭವಕ್ಕೆ ಬರುತ್ತೆ. ಸೊ ನಾನು ಮಾಡಿದ್ದು ಹಾಗೆ. ನಿಜ ಹೇಳ್ತಾರೆ ನಮ್ಮಲ್ಲಿ, ಈ ಧ್ಯಾನಕ್ಕೆ ಯಾವುದೇ ಮಡಿ ಮೈಲಿಗೆ ಇಲ್ಲ, ಯಾವುದೇ ಟೈಮ್ನಲ್ಲಾದ್ರೂ ಮಾಡ್ಬೋದು. ಬಟ್ ನಾನು ಮಾಡ್ತಿರೋದು ಆ ಪರಮಾತ್ಮ ಮಾಡುವಂತ ತಪಸ್ಸೆ ನಾವು ಮಾಡೋ ಈ ಧ್ಯಾನ ಅಂತ ನನ್ನ ಭಾವನೆ. ನಾನು ಬೆಳಿಗ್ಗೆ ಈಗ್ಲೂ 4:15 ಗಂಟೆಗೆ ಎದ್ದೊಳ್ತೀನಿ. ಎದ್ದು ಕೂಡ್ಲೇನೆ ಬ್ರಷ್ ಎಲ್ಲ ಮಾಡ್ಕೊಂಡು ಬಾತ್ರೂಮ್ಗೆ ಹೋಗಿ ಬಂದು ಸ್ನಾನ ಮಾಡ್ಕೊಂಡು ಧ್ಯಾನಕ್ಕೆ ಕುಂದಿರ್ತೀನಿ. 2 ತಾಸು ಆಗುತ್ತೆ, 2.5 ತಾಸು ಆಗುತ್ತೆ, ಅಟ್ಲೀಸ್ಟ್ ಒಂದೊಂದ್ಸಲ 1 ತಾಸಾದ್ರೂ ಆಗುತ್ತೆ. ನನ್ನ ಇಷ್ಟ ಇದು. ಯಾರು ಇದು ರೂಲ್ ಇಲ್ಲ, ಹಿಂಗೆ ಮಾಡ್ಬೇಕಂತ ರೂಲ್ ಇಲ್ಲ. ಇದು ನನ್ನ ಭಾವನೆ. ಈ ರೀತಿ ನಾನು ಆಚರಣೆದಲ್ಲಿ ಇಟ್ಕೊಂಡೆ. ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು, ಇವೆರಡನ್ನೆಲ್ಲ ತಿಳ್ಕೊಂಡೆ. ನಿಜವಾಗ್ಲು ಇಷ್ಟು ವರ್ಷ ನಾನು ಪೂಜೆಗಳು ಮಾಡ್ತಾ ಇದ್ರು ಕೂಡ ನನ್ಗೆ ಯಾವತ್ತೂ ದೇವರ ದರ್ಶನ ಆಗ್ಲಿಲ್ಲ. ಯಾವತ್ತು ನಾನು ಈ ಧ್ಯಾನಕ್ಕೆ ಬಂದೆ, ಕರೆಕ್ಟ್ ಒಂದು 10-11 ದಿನಕ್ಕೆ ನನಗೆ ಕೃಷ್ಣ ಪರಮಾತ್ಮನ ದರ್ಶನ ಆಯ್ತು. ನಿಜವಾಗ್ಲೂ ನನಗೆ ಅದು ಅದ್ಭುತ ಅನಿಸ್ತು. ಯಾಕೆಂದ್ರೆ ಈ ಕ್ಷಣದವರೆಗಿನೂ ನನಗೆ ಧ್ಯಾನಕ್ಕೆ ಬಂದಿದ್ದಕ್ಕೆ ಎಷ್ಟು ಹೆಮ್ಮೆ ಆಗ್ತದಂದ್ರೆ, ಈ ಧ್ಯಾನ ಅನ್ನೋದು ಇಲ್ದಿದ್ರಗಿನ ಈ ಜನ್ಮ ಸಾರ್ಥಕ ಆಗ್ತಿರ್ಲಿಲ್ಲ. ಏನಾಗ್ತಿದ್ನೇನೋ ನಾನು. ನಿಜವಾಗ್ಲು ಆ ತರ ಪ್ರತಿ ಕ್ಷಣ ಅದ್ಭುತ ಅನಿಸ್ತದೆ. ಈ ಧ್ಯಾನ ಅನ್ನೋದು ಅಷ್ಟು ಸತ್ಯ. ಇದು ಎಷ್ಟು ಸತ್ಯ ಅಂದ್ರೆ, ಇವತ್ತು ನಾನು ಈಗ ಮಾತಾಡ್ತಾ ಇದ್ದೀನಿ, ನೀವೆಲ್ಲ ಕೇಳ್ತಾ ಇದ್ದೀವಿ, ಇದು ಸತ್ಯ ತಾನೆ. ಅಷ್ಟೇ ಸತ್ಯ ನಾವು ಮಾಡೋ ಧ್ಯಾನದಲ್ಲಿ ಕೂಡ ಅಷ್ಟು ಸತ್ಯ ಐತಿ. ಆ ಕೃಷ್ಣ ಪರಮಾತ್ಮ ಕಂಡಿದ್ದೆ ಯಾಕೆ ಅಂತಂದ್ರೆ, ಅಲ್ಲಿ ಆ ಹಳ್ಳಿ ಊರಲ್ಲಿ ಒಂದೇ ಟೈಮ್ನಲ್ಲಿ 3-4 ಮನೆಗಳಲ್ಲಿ ಧ್ಯಾನ ಇಡ್ತಾ ಇದ್ರು. ಒಂದೊಂದ್ಸಲ ಒಬ್ಬ ಮಾಸ್ಟರ್ ಬರ್ಲಾರ್ದಾಗ ನಾನು ಅವ್ರನ್ನ ಕೇಳ್ತಾ ಇದ್ನಲ್ಲ, ಅವ್ರು ಕೇಳೋದನ್ನ, ನಾವು ಹಿಂಗಿಂಗ ಆಚರಣೆ ಮಾಡೋಣ, ಹಿಂಗಿಂಗ್ ಮಾಡೋಣ ಅಂತ ನಾನು ಎದ್ದು ಅವ್ರಿಗೆ ಹೇಳ್ತಾ ಇದ್ದೆ. ಒಂದು ಹಾಡು ಆಡ್ತಾ ಇದ್ದೆ. ಅಲ್ಲಿ ಇರೋರು, ಅಕ್ಕ ನೀನ್ ಚೆನ್ನಾಗಿ ಹೇಳ್ತೀವಿ, ಹೇಳಕ್ಕ ಏನಾದ್ರು ಒಂದು ಹೇಳಕ್ಕ ಅಂತ ಈ ರೀತಿ ಹೇಳಿದಾಗ 1-2-3 ಕ್ಲಾಸ್ ಅಲ್ಲೇ ಸುಮ್ಮನೆ ಜಸ್ಟ್ ಹಂಚ್ಕೊಂಡಿದ್ವು ಅಷ್ಟೇ. ಅದು ಕ್ಲಾಸ್ ಕೂಡ ಅಲ್ಲ. ನನ್ಗೆ ಕೃಷ್ಣ ಪರಮಾತ್ಮ ಧ್ಯಾನದಲ್ಲಿ ಕುಂತಾಗ ಬಂದು ಹೀಗೆ ಕುಂತದನ ಭಗವದ್ಗೀತೆ ಹಿಂಗ್ ಹಿಡ್ಕೊಂಡು ಬಂದಿದ್ದಾನೆ. ನಾನು ಅವ್ರಿಗೆ ಹೇಳ್ತೇನೆ, ಅಯ್ಯೋ ಸಾರ್ ಇವತ್ತು ನೀವೇ ಬಂದ್ಬಿಟ್ಟಿದ್ರಲ್ಲ ಕ್ಲಾಸ್ ಮಾಡ್ಲಿಕ್ಕೆ, ಹೇಳ್ರಿ ಸರ್ ಅಂತ ಇದೀನಿ. ಅವ್ರಂತಾರೆ, ಇಲ್ಲ ನೀನ್ ಚೆನ್ನಾಗ್ ಮಾಡಕಚ್ಚಿ, ಮಾಡು ನೀನ್ ಕ್ಲಾಸ್ ಚೆನ್ನಾಗ್ ಮಾಡ್ತೀವಿ, ಮಾಡು ಅಂದಾಗ ನಿಜವಾಗ್ಲೂ ನನಗೆ ಆಶ್ಚರ್ಯ ಆಯ್ತು. ಆದ್ರೆ ಒಂದು ನೋಡ್ರಿ, ಧ್ಯಾನದಲ್ಲಿ ಬರೋ ಯಾವುದೇ ಅನುಭವ ಆಗ್ಲಿ, ಅದು ಅವತ್ತು ನಿಮ್ಗೆ ಅರ್ಥ ಆಗದೆ ಇರ್ಬೋದು, ಮುಂದೊಂದು ದಿನ ನಿಮ್ಗೆ ಅದು ಅರ್ಥ ಆಗುತ್ತೆ. ನನಗೆ ಅದು ಅವತ್ತು ಅರ್ಥ ಆಗ್ಲಿಲ್ಲ. ಬಟ್ ಅದಾದ್ಮೇಲೆ ಕರೆಕ್ಟ್ 1 ವಾರಕ್ಕೆ ನಮ್ಗೆ ನಮ್ಮ ಪತಂಜಲಿ ಪಿರಮಿಡ್ ಅಂತೇಳಿ, ನಮ್ಮ ಕರ್ನಾಟಕಕ್ಕೆ ಫಸ್ಟ್ ಪಿರಮಿಡ್ ಅದು ಪತಂಜಲಿ ಪಿರಮಿಡ್ ಅಂತೇಳಿ ಬಳ್ಳಾರಿಯಲ್ಲಿ, ಅದನ್ನ ರನ್ ಮಾಡ್ತಿರೋರು ಸೂರ್ಯನಾರಾಯಣ್ ಸರ್ ಅಂತೇಳಿ. ಅವ್ರ ಹತ್ರ ನನಗೆ ಅಷ್ಟೊತ್ತಿಗೆ 1 ತಿಂಗಳಾಗಿತ್ತ, 2 ತಿಂಗಳಾಗಿತ್ತು. ನನಗೆ ಧ್ಯಾನದಲ್ಲಿ ಅನುಭವಗಳನ್ನ ಶೇರ್ ಮಾಡ್ಕೊಂತಿದ್ದ. ಆ ಸಾರ್ ಹತ್ರ ಶೇರ್ ಮಾಡ್ಕೊಳ್ಳೋದಕ್ಕಿಂತ ಅದು ನಿಜಾನ, ನನ್ನ ಭ್ರಮೆನ ಅಂತ ತಿಳ್ಕೊಳ್ಳೋದಕ್ಕೆ ಆ ಸಾರ್ ಹತ್ರ ನಾನು ಹಂಚ್ಕೊಳ್ತಾ ಇದ್ದೆ. ಆ ಸಾರ್ ಅವರು ಕೇಳಿ, ಎಷ್ಟು ಚೆನ್ನಾಗಿ ಸಾಧನೆ ಮಾಡ್ತಾ ಇದೆಯಮ್ಮ, ನಿನಗೆ ಬಂದಿರೋವೆಲ್ಲ ಸತ್ಯ, ನಿನ್ನ ಸಾಧನೆ ಚೆನ್ನಾಗಿರ್ಲಿ, ಬೇಷ್ ಮಾಡು ಅಂತೇಳಿ ನನ್ನ ಹತ್ರ ಏನು ಹೇಳಿದೆಲ್ಲ ಹೋಗಿ ಅಲ್ಲಿ ಕ್ಲಾಸ್ನಲ್ಲಿ ಹೇಳು, ಹೀರಾಳಲ್ಲಿ ಅಂತ ಒಂದು ಕ್ಲಾಸ್ಗೆ ಹೋಗು ಅಂತ ಹೇಳಿದ್ರು. ನಿಜವಲ್ಲ ನನ್ಗೆ ಅವತ್ತು ಎದೆ ಜಲ್ಲ ಅಂತ. ಯಾಕಂದ್ರೆ ನನ್ನ ಆ ಸಾರ್ ಹತ್ರ ಏನೋ ನನಗೆ ಕ್ಲೋಸು, ನಾನು ಹಂಚ್ಕೊಂಡೆ ಒಂದು ಭಾವನೆಯಿಂದ. ಅದು ನನ್ಗೆ ಆಗಿದ್ದು ನಿಜಾನ ಸುಳ್ಳ ಅಂತ ತಿಳ್ಕೊಳ್ಳೋದಕ್ಕೆ ನಾನು ಆ ಸಾರ್ ಹತ್ರ ಶೇರ್ ಮಾಡ್ಕೊಂಡೆ. ಆದ್ರೆ ಅಲ್ಲಿ 100 ಮಂದಿ ಬಂದಿರ್ತಾರೆ. ಅವರೆಲ್ಲರ ಮುಂದೆ ನಾನೇನು ಹೇಳಲಿ ಸರ್, ನನ್ಗೆ ಅದೇನು ಗೊತ್ತಾಗಲ್ಲ ಸರ್, ನನಗೆ ಆ ಥರ ಅಷ್ಟು ಜ್ಞಾನ ಇಲ್ಲ ಅಂದಾಗ, ಏನಿಲ್ಲ ಮೇಡಮ್, ನನ್ನ ಹತ್ರ ಏನು ನೀವು ಹೇಳಿದ್ರೆ ಅಲ್ಲಿ ಅವ್ರ ಹತ್ರ
ಅದನ್ನೇ ಹೇಳಿ ಅಂತಂದಾಗ ನಾನು ನಿಜವಾಗ್ಲೂ ಅಲ್ಲಿ ಹೋದೆ. ಅಲ್ಲಿ ಈಶ್ವರ ಮರ್ಕಬ ಪಿರಮಿಡ್ ಅಂತ ಹಿರೇಹಾಳ್ ಅಂತೇಳಿ ಅಲ್ಲಿ ಮಂಜು ಅವರು ಇದ್ರು. ನಿಜವಾಗ್ಲೂ ಅವ್ರಿಗೊಂದು ಜೋರಾದ ಚಪ್ಪಾಳೆ ರೀ. ಯಾಕಂದ್ರೆ ಅವತ್ತು ಧ್ಯಾನ ನಿಜವಾಗಿ ಕ್ಲಾಸ್ ತುಂಬಾ ಚೆನ್ನಾಗಾಯ್ತು, ಎಲ್ಲರೂ ಚೆನ್ನಾಗಿ ರಿಸೀವ್ ಮಾಡ್ಕೊಂಡ್ರು. ಅದಾದ್ಮೇಲೆ ಮೇಡಮ್ ನೀವು ಇವತ್ತು ಇಲ್ಲೇ ಇದ್ರಿ, ಬೆಳಿಗ್ಗೆ ಸಾರ್ ಬರ್ತಾರ ಅಂತಂದಾಗ ಅದು ನಿಜವಾಗ್ಲೂ ನನಗೆ ಅದ್ಭುತ ಅನಿಸ್ತು. ಯಾಕೆಂದ್ರೆ ಸಾರ್ ಅಂತಂದ್ರೆ ಪತ್ರಿ ಸಾರ್ನ ನಾನು ನೋಡೇ ಇಲ್ಲ ಅಲ್ಲಿವರೆಗೆ. ನನಗೆ ಧ್ಯಾನ ಗೊತ್ತಿರೋದಕ್ಕಾಗಿ ಇದು ಯಾರ ಕಡೆಯಿಂದ ಆಗ್ತೈತೆ, ಯಾರು ಇದಕ್ಕೆ ಮೂಲ, ಇದು ಏನು ಗೊತ್ತಿಲ್ಲ. ಧ್ಯಾನ ಮಾಡ್ತಾ ಇದ್ದಷ್ಟೇ. ಅಟ್ಲೀಸ್ಟ್ ಇದಕ್ಕೆಲ್ಲ ಇವರೇ ಕಾರಣ ಅಂತ ಇವ್ರ ಫೋಟೋ ಕೂಡ ನಾನು ಎಲ್ಲಿ ನೋಡಿಲ್ಲ. ನಾನು ಒಂದು ಆ ಪಿರಮಿಡ್ಗೆ ಆ ಕ್ಲಾಸ್ಗೆ ಹೋಗೋ ಒಂದು ವಾರದ ಮುಂಚೆ ನಾನು ಧ್ಯಾನದಲ್ಲಿ ಕುಂತಾಗ ನನಗಾದ ಅನುಭವ, ನಾನು ನಮ್ಮ ಮನೆ ಒಳಗೆ ಇದ್ದೀನಿ, ಯಾರೋ ಒಬ್ರು ಬಂದು ಏನಮ್ಮ ನಿಮ್ಮ ಮನೆಗೆ ಗುರುಗಳು ಬರ್ತಾ ಇದಾರ, ನೀವು ಒಳಗೆ ಇದ್ದೀರಲ್ಲ, ಬಂದು ಅವ್ರನ್ನ ಕರಿ ಬರ್ರಿ ಅಂತಂದ್ರು. ಹೌದಾ, ನಮ್ಮನೆಗೆ ಯಾವ ಗುರುಗಳು ಬರ್ತಾರ ಅಂತೇಳಿ ನಾನು ಹೊರಗಡೆ ಹೋಗಿ ನೋಡ್ತೀನಿ. ಅವ್ರಿಗೆ ಬಿಳೆ ಗಡ್ಡ ಇದೆ, ಸಿಲ್ಕ್ ಜುಬ್ಬ ಹಾಕಿದಾರೆ, ಪೈಜಾಮ ಹಾಕಿದ್ದಾರೆ. ಆ ಕಡೆಗೊಬ್ರು ಈ ಕಡೆಗೊಬ್ರು ಹಿಂಗೆ ಕೈ ಹಿಡ್ಕೊಂಡು ಬರ್ತಾ ಇದಾರೆ. ಅಷ್ಟು ದೂರದಿಂದ ಅವ್ರು ನನ್ನೇ ನೋಡ್ತಾ ಇದ್ದಾರೆ, ನಾನು ನೋಡ್ತಾ ಇದ್ದೀನಿ ಅಷ್ಟೇ. ಬನ್ನಿ ಸರ್ ಅಂತ ನನಗೆ ವರ್ಡ್ಸೇ ಬರ್ತಾ ಇಲ್ಲ ಬಾಯಿ. ಇದು ನನಗೆ ಬರ್ರಿ ಅಂತ ಇಲ್ಲ, ಅವ್ರು ಹಂಗೆ ನೋಡ್ತಾರ, ನಾನು ಹಾಗೆ ನೋಡ್ತಾ ಇದ್ದೀನಿ ಅಷ್ಟೇ. ಇಷ್ಟೇ ನನಗೆ ಅದು ಧ್ಯಾನದಲ್ಲಿ ಕಂಡಿದ್ದು. ಆ ಮರದಿನ ಅಲ್ಲಿ ಹಿರೇಹಾಳ್ನಲ್ಲಿ ಸಾರ್ ಬರ್ತಾರೆ ಇರ್ರಿ ಅಂತಂದ್ರಲ್ಲ, ಹೌದಾ ಯಾರೋ ಗುರುಗಳು ಬರ್ತಾರಂತ ಬಿಡ್ರಿ, ಇದಕ್ಕೆ ಸಂಬಂಧ ಇದಕ್ಕೆ ಮೂಲ ಅವ್ರೆ ಅಂದ್ರಲ್ಲ, ಬರ್ತಾರಂತ ನೋಡೋಣ ಅಂತ ನೋಡ್ತೀನಿ. ಅಲ್ಲಿ ಹೋಗಿ ಅವ್ರ ಕಾರಿಂದ ನೋಡಿದಾಗ ನನಗೆ ನಿಜವಲ್ಲ ಮೈಯೆಲ್ಲ ಚಳಿ ಜ್ವರ ಬಂದಂಗೆ ಆಗ್ಬಿಡುತ್ತೆ. ಯಾಕಂದ್ರೆ ನನಗೆ ಧ್ಯಾನದಲ್ಲಿ ಕಂಡಿದ್ದು ಅವರು 4 ದಿನ ಮುಂಚೆ ನನಗೆ ಫಸ್ಟ್ ಕಂಡಿದ್ದಾರೆ. ಇದೇನಪ್ಪ ನನಗೆ ಧ್ಯಾನದಲ್ಲಿ ಕಂಡಿದ್ದು ಇವ್ರಲ್ಲ, ಇವ್ರನ್ನ ನಾನು ನೋಡಿದ್ದು ಅಂತ ಅಷ್ಟು ಶಾಕ್ ಆಗ್ಬಿಡ್ತು ಅವತ್ತು. ಇನ್ನೂ ಆಶ್ಚರ್ಯ ಅಂದ್ರೆ ಅವ್ರ ಹತ್ರ ನಾನು ಅವತ್ತು 1.5 ತಾಸು ನಾನು ಅವ್ರ ಹತ್ರ ಸ್ಪೆಂಡ್ ಮಾಡಿದ್ದೀನಿ. ಅವ್ರ ಹತ್ರ ಇಲ್ಲೇ ಹಿಂಗೆ ಕುಂತಿದ್ದೀನಿ, ಕಾಲು ಹೊತ್ತುತ್ತಾ. ಬಾಯಿನೇ ಬಂದಿಲ್ಲ ನನ್ಗೆ ಅಲ್ಲಿ ಕೂಡ. ನನ್ನ ಹೆಸರಿದು ಸರ್, ನಮ್ಮೂರಿದು ಸರ್ ಅಂತ ಪರಿಚಯನೇ ಮಾಡ್ಕೊಂಡಿಲ್ಲ, ಮಾತೇ ಬಂದಿಲ್ಲ ನನಗೆ. ಮನಸ್ಸಿನಲ್ಲಿ ಅನ್ಕೊಂಡಿದ್ದು 2 ವರ್ಡ್, ನಿಮ್ಮ ಸೇವಾ ತತ್ವವನ್ನು ಕೊಡಿ ಸರ್, ನಿಮ್ಮ ಪ್ರೇಮ ತತ್ವವನ್ನು ಕೊಡ್ರಿ ಸರ್. ಇಷ್ಟೇ ವರ್ಡ್ ಅನ್ಕಂತ ಕಾಲಿಡ್ಕೊಂಡಿನ ಹೊರತಾಗಿ ಇನ್ನೊಂದು ಮಾತು ಬರಲೇ ಇಲ್ಲ. ಅಲ್ಲಿ ಕೂಡ ಅವ್ರು ತದೇಕವಾಗಿ ಒಂದು 10-15 ನಿಮಿಷ 20 ನಿಮಿಷ ನನ್ನ ನೋಡಿದ್ರು, ನಾನು ಅವ್ರನ್ನ ನೋಡಿದೆ. ಇದೆಲ್ಲ ಆದ್ಮೇಲೆ ನಾನು ನಮ್ಮ ಮನೆಗೆ ಹೋದ್ಮೇಲೆ ನಮ್ಮ ಸರ್ ಕೇಳಿದ್ರು, ಕಳಿಸಿದ್ರಲ್ಲ, ಏನಮ್ಮ ಸಾರ್ನ ನೀವು ಮೀಟ್ ಆದ್ರ? ಹೌದು ಸರ್. ಮಾತಾಡ್ಸ್ರಿ? ಇಲ್ಲ ಸರ್ ನಾನು ಮಾತಾಡ್ಸ್ಲಿಲ್ಲ, ಮೊನ್ನೆ ಧ್ಯಾನದಲ್ಲಿ ಹಂಗಾಯ್ತು ಅನುಭವ ಅಂದಲ್ಲ, ಅದೇ ಥರ ಅವರು ನೋಡಿದ್ರು ನಾನು ನೋಡಿದೆ ಅಷ್ಟೇ ಸರ್. ನನಗೇನು ನಿಮ್ಮನ್ನು ದೃಷ್ಟಿಸಿ ನೋಡಿದ್ರ ಅಂದ್ರೆ? ಹೌದು ಸರ್ ಹಂಗೆ ನೋಡಿದ್ರು, ನಾನು ಹಂಗೆ ನೋಡಿದೆ. ನನ್ಗಿನ್ನೇನು ಕೇಳಕ್ಕೆ ಆ ಸಾರ್ ಹತ್ರ ಭಯ ಕೇಳಲಿಲ್ಲ. ಬಟ್ ಅದಾದ್ಮೇಲೆ ಭಾಳಷ್ಟು ಒಂದು ವರ್ಷ ಪುಸ್ತಕದಲ್ಲಿ ಓದಿದ್ದೆ, ಆ ಸಾರ್ ಆ ಥರ ನೋಡಿದ್ದು ದೀಕ್ಷೆ ಕೊಡ್ತಾರಂತ, ಕಣ್ಣಿನಿಂದನೇ ದೀಕ್ಷೆ ಕೊಟ್ಟಿರೋದು ಅವರು ನನಗೆ ಅವತ್ತು. ಆ ರೀತಿ ಯಾವಾಗಾದ್ರೂ ನನಗೆ ಕೃಷ್ಣ ಪರಮಾತ್ಮ ಕಂಡು ನೀವು ಚೆನ್ನಾಗಿ ಮಾಡ್ತೀರಿ, ಕ್ಲಾಸ್ ಮಾಡ್ರಿ ಅಂತ ಅಂದಮೇಲೆ ಅಲ್ಲಿಂದ ನನಗೆ ಈ ಥರ ಕ್ಲಾಸ್ ಹೇಳಲಿಕ್ಕೆ ನನಗೆ ಧೈರ್ಯ ಬಂದಿದ್ದು. ಸಾರ್ ಕೊಟ್ಟ ಆ ಕಣ್ಣಿನ ದೀಕ್ಷೆ ಮೂಲಕ ನನಗಿಷ್ಟು ಒಂದು ಧೈರ್ಯ, ಈ ರೀತಿ ನಾನು ಮಾಡಲಿಕ್ಕೆ ಕಾರಣ ಸಾರ್ ಆಶೀರ್ವಾದ ಅಂತಾನೆ ನಾನು ಅನ್ಕೊಳ್ತೀನಿ. ಈ ರೀತಿ ಕೃಷ್ಣ ಪರಮಾತ್ಮ ಕಂಡಿದ್ದಾಯ್ತು, ನಮ್ಮ ಗುರುಗಳು ಕಂಡಿದ್ದಾಯ್ತು. ಇದಾದ್ಮೇಲೆ ಯಾವಾಗ ನಾವು ಮನೆಯಲ್ಲಿ ಕೇಳ್ತಾ ಇರ್ತೀವಲ್ಲ ಹಿರಿಯರ ಬಾಯಿಂದ, ದುಃಖದಲ್ಲಿ ಕೂಡ ಆನಂದವಾಗಿರಬೇಕು, ಏನೇ ಬಂದರೂ ಕೂಡ ನಾವು ಎದುರಿಸ್ಬೇಕು, ಎದುರಿಸ್ಬೇಕು ಅಂತ ಈ ರೀತಿ ಕೇಳಿದಾಗ ನಾನು ಅನ್ಕೊಂತ ಇದ್ದೆ, ಇವರು ಓದೋದಿದ್ರೆ ಏನಾದ್ರೂ ಬರೀತಾರೆ ನೋಡ್ರಿ, ದುಃಖದಲ್ಲಿ ಕೂಡ ಖುಷಿಯಾಗಿ ಹೆಂಗಿರಕ್ಕಾತೈತಿ. ಈ ರೀತಿ ಅನ್ಕೊಂಡಾಗ ನಿಜವಾಗ್ಲು ಯಾವಾಗ ಈ ಧ್ಯಾನಕ್ಕೆ ಬಂದಾಗ ಅದ್ರದ್ದು ಪ್ರಾಕ್ಟಿಕಲ್ ಆಗಿ ನನಗೆ ಅನುಭವ ಆಗ್ತಾ ಬಂತು. ಯಾಕೆ ಅಂತಂದ್ರೆ ಜ್ಞಾನಾಗ್ನಿ ದಗ್ಧೆ ಕರ್ಮಾಣ್ಯಂ ಅನ್ನೋದು ನಾವು ಕೃಷ್ಣ ಹೇಳಿದ್ದು ಕೇಳಿದ್ವಿ ಭಗವದ್ಗೀತೆಯಲ್ಲಿ. ನಾನು ಇದೇ ತರ ಒಂದ್ಸಲ ಧ್ಯಾನದಲ್ಲಿ ಕುಂತಾಗ, ಧ್ಯಾನದಲ್ಲಿ ನನ್ನ ಸೋಲು ಹೋಗಿ ಧ್ಯಾನ ಹೇಳ್ಕೊಡ್ತಾ ಇದ್ದೀನಿ. ಚಿಕ್ಕ ಮಕ್ಕಳು ಒಂದು 25 ಹುಡುಗರು ಕುಂತಿದ್ದಾರೆ. ಆ ಧ್ಯಾನ ಹೇಳ್ತಾ ಇರ್ಬೇಕಾದ್ರೆ ಬಗ್ಲಿಗೆ ಕುಂತಿರೋ ಒಂದು ಹುಡುಗಿ ಬಾಣ ಬಿಟ್ಬಿಟ್ಲು. ಬಾಣ ಬಿಟ್ಟಾಗ ಇದಿಷ್ಟು ಸುಟ್ಟೋಗ್ಬಿಡ್ತು ನನಗೆ. ಆ ಹುಡುಗಿನ ಕರ್ಕೊಂಡೋಗ್ರಮ್ಮ, ಧ್ಯಾನ ಮಾಡೋದು ಬಿಟ್ಟು ಬಾಣ ಬಿಡ್ತದಾಳ ಅಂತ ಅಷ್ಟೇ ಅಂದಿನ ಕಣ್ಣು ತೆಗಿಲಾರ್ದೆ. ಅದಾದ್ಮೇಲೆ ಸ್ವಲ್ಪ ಹೊತ್ತಿಗೆ ಕಣ್ಣು ತೆಗೆದು ನೋಡಿದಾಗ ನಮ್ಮ ಸೀನಿಯರ್ ಮೇಡಮ್ ಭಾಗ್ಯ ಅಂತೇಳಿ ಮತ್ತೆ ಗೀತಾ ಯಾದವ್ ಅಂತೇಳಿ ಅವರಿಬ್ಬರು ಬಂದಿದ್ರು, ಚಪ್ಪಾಳೆ ಹೊಡೆದ್ರು. ನಮಗೆ ನಿಜ ಅಲ್ವಾ, ಯಾರಾದ್ರೂ ಮಾಸ್ಟರ್ಸ್ ಸೀನಿಯರ್ಸ್ ಬಂದಾರಂದ್ರೆ ನಮಗೆ ಡೌಟ್ಸೇ ಬರೋದು. ನಾನಂದೆ, ಮೇಡಮ್ ನಾವು ಧ್ಯಾನ ಮಾಡ್ತಿರ್ಬೇಕಾದ್ರೆ ನನ್ಗೆ ಹಿಂಗೆಲ್ಲ ಸುಟ್ಟೋಗ್ಬಿಡ್ತು ಮೇಡಮ್ ಅಂತ ಅಂದಾಗ, ಏನ್ ಮೇಡಮ್ ನೀವು ಇಷ್ಟು ಚೆನ್ನಾಗಿ ಧ್ಯಾನ ಮಾಡ್ತೀರಿ, ಮತ್ತೆ ನೀವು ನೆಗೆಟಿವ್ ಆಗಿ ಮಾತಾಡ್ತಿರಲ್ಲ ಅಂದಾಗ ನಾನು ಹೇಳಿದೆ, ಇಲ್ಲ ಮೇಡಮ್ ನಾನು ನೆಗೆಟಿವ್ ಆಗಿ ಅಂತ ಇಲ್ಲ, ಆ ಥರ ನನ್ನ ಕರ್ಮಗಳು ಸುಟ್ಟೋದು ಅಂತ ನನ್ಗೆ ಅನಿಸಿತು, ಅದೇ ಅನ್ಕೊಂಡಿದ್ದೀನಿ ಮೇಡಮ್ ಅಂತ ಅಂದಾಗ ಅವರು ಕ್ಲಾಪ್ಸ್ ಮಾಡಿದ್ರು. ನಿಜ ಈ ರೀತಿ ತಿಳ್ಕೊಬೇಕಂದಾಗ
ನನಗೆ ಈ ಧ್ಯಾನದಲ್ಲಿ ಏನಾಗುತ್ತಂದ್ರೆ ಯಾವಾಗ್ಲೂ ಹೇಳ್ನಲ್ರಿ, ನಮ್ಗೆ ಪತ್ರಿಜಿ ಸರ್ ಕಂಡಿದ್ದು ಕೂಡ, ಕೃಷ್ಣ ಕಂಡಾಗ ಕೂಡ ಅದಾದ್ಮೇಲೆ ಒಂದೇ ವಾರಕ್ಕೆ ನನ್ಗೆ ಭಗವದ್ಗೀತೆ ಕೂಡ ಕೊಟ್ರು ಒಬ್ರು. ಅಲ್ಲಿವರೆಗೂ ನನ್ಗೆ ಸಣ್ಣಾಗ್ಲಿಂದ ಆಸೆ ನನ್ಗೆ ಭಗವದ್ಗೀತೆ ಓದ್ಬೇಕಂತ. ಆದ್ರೆ ಹೆಣ್ಮಕ್ಳು ಓದ್ಬಾರ್ದು ಅನ್ನೋದು, ಮತ್ತೆ ಏಜ್ ಆದ್ಮೇಲೆ ಓದ್ಬೇಕನ್ನೋದು, ಈ ರೀತಿ ಒಂದು ಇದ್ರಲಿಂದ ಅದನ್ನ ತಗೊಂಡು ಓದ್ಲಿಕ್ಕೆ ಭಯ ನನಗೆ. ಅಂತದ್ ಯಾವಾಗ ಕೃಷ್ಣ ಕಂಡ ಕೂಡ್ಲೆ ಒಂದೇ ವಾರಕ್ಕೆ ನನಗೆ ಭಗವದ್ಗೀತೆ ಅಜ್ಜಿ ನನಗೆ ಗಿಫ್ಟ್ ಆಗಿ ಕೊಟ್ಲು. ಅದು ಕೂಡ ಯಾವಾಗ ಮಾರ್ಗಶಿರ ಮಾಸದಲ್ಲಿ, ಅಂದ್ರೆ ಭಗವದ್ಗೀತೆ ಹುಟ್ಟಿದಾಗನೇ ನನ್ಗೆ ಆ ಬುಕ್ ಗಿಫ್ಟ್ ಆಗಿ ಬಂತು. ಸೊ ಈ ರೀತಿ ನನಗೆ ಧ್ಯಾನದಲ್ಲಿ ಕಂಡಿದ್ವೆಲ್ಲ ನನಗೆ ನಿಜ ಆಗ್ತಾ ಬಂದು ನನ್ನ ಲೈಫ್ನಲ್ಲಿ. ಆ ರೀತಿ ಹೇಳನಲ್ರಿ, ಇದೆಲ್ಲ ಸುಟ್ಟೋಯ್ತಂದ್ರೆ ನನಗೆ ಈ ಧ್ಯಾನ ಅನ್ನೋದೊಂದು ಇಲ್ದಿದ್ರೆ ನನ್ಗೆ ನಮ್ಮ ಅಕ್ಕಗ ಫೋನ್ ಮಾಡೋದು, ಮತ್ತೆ ನಮ್ಮ ಚಿಕ್ಕಮ್ಮಗ ಮಾಡೋದು ಫೋನು, ನಮ್ಮ ಫ್ರೆಂಡ್ಸ್ಗೆ ಮಾಡೋದು, ಈ ತರ ಸುಟ್ಟೋಯ್ತು ಏನಾದ್ರೂ ಆಗುತ್ತಾ, ಮತ್ತೇನಾದ್ರೂ ಭಯನಾ, ಎಲ್ಲರಿಗೂ ಪ್ರಶ್ನೆಗಳು ಕೇಳೋದು, ಮತ್ತೆ ಅವ್ರ ಆನ್ಸರ್ ಇಷ್ಟ ಆಗಿಲ್ಲ ಅಂದ್ರೆ ಮತ್ತೆ ಇನ್ನೊಬ್ರಿಗೆ ಕೇಳೋದು, ಈ ರೀತಿನೇ ಎಲ್ಲರ ತಲೆನೂ ತಿಂದು ಬಿಡ್ತಿದ್ದೆ. ಆದ್ರೆ ಈ ಧ್ಯಾನ ಅನ್ನೋದೊಂದು ಇದ್ದಿದ್ದಕ್ಕೆ ನೋಡ್ರಿ, ಅದು ನನ್ನ ಕರ್ಮಗಳು ಸುಟ್ಟೋದು ಅಂತ ನಾನೇ ಅನ್ಕೊಂಡಿದ್ದಲ್ದೆ ಆ ಮೇಡಮ್ ಅವ್ರು ಕೂಡ ಅಂದ್ರು, ಕರೆಕ್ಟ್ ಆಗಿ ಹೇಳಿದ್ರಿ ನೀವು ಅಂತ. ಇದಾದ್ಮೇಲೆ ಕರೆಕ್ಟ್ ಒಂದು ವಾರಕ್ಕೆ ನಾನು ಸಾರಿಗೆ ಒಗ್ಗರಣೆ ಕೊಡ್ತಾ ಇದ್ದೀನಿ. ನಾನು ಎಣ್ಣೆ ಕಾಸ್ಲಿಕ್ಕೆ ಇಟ್ಟಿದ್ದೀನಿ, ಎಣ್ಣೆ ಕಾದ್ಬಿಟ್ಟೈತೆ, ಅದರಲ್ಲಿ ಒಂದು ಸಣ್ಣದ ಕೆಂಪಿರುವೆ ಬಿದ್ದಿದೆ. ಅದು ಸ್ಪೂನ್ಲಿಂದ ಹಿಂಗೆ ತೆಗೆದು ಹಾಕ್ಬೇಕಾದ್ರೆ ನನ್ನ ಕೈ ಇಲ್ಲೆಲ್ಲ ಸುಟ್ಟೋಗ್ಬಿಡ್ತು. ಅಂದ್ರೆ ಫಸ್ಟೇ ನನ್ಗೆ ಇನ್ಫಾರ್ಮೇಶನ್ ಕೊಟ್ರು ಮಾಸ್ಟರ್ಸ್, ನಿನ್ಗೇನೋ ಒಂದು ಈ ತರ ಸುಡೋದಿದೆ, ಅಂದ್ರೆ ಜ್ಞಾನಾಗ್ನಿ ದಗ್ಧೆ ಕರ್ಮಾಣ್ಯಂ, ನಿನ್ನ ಕರ್ಮಗಳು ಸುಡ್ತಾವಂದ್ರೆ ದೈಹಿಕವಾಗಿ ಕೂಡ ನನಗಿಲ್ಲಿ ಸುಟ್ಟು ಹೋಯ್ತು. ಅವಾಗ ನೋಡ್ರಿ, ಯಾವ್ದಾಗ್ಲಿ ಒಬ್ಬ ಮನುಷ್ಯನಿಗೆ ಒಳ್ಳೇದಾಗುತ್ತೆ ಅಂತಂದ್ರೆ ನಾವು ಏನನ್ನಾದ್ರೂ ಸಹಿಸ್ಕೊಂತೀವಿ. ಅದರಲ್ಲಿ ನಮ್ಮ ಹೆಣ್ಮಕ್ಳು ಅಷ್ಟು ಡೆಲಿವರಿ ಪೇನ್ಸ್ ಕೂಡ ಸಹಿಸ್ಕೊಂತಾರ, ಅದು ಒಂದು ಒಳ್ಳೆ ಆಗುತ್ತೆ ಅಂತ. ಆ ರೀತಿ ನನ್ಗೆ ಆ ಸುಟ್ಟಿದ್ದು ನನಗೆ ನಿಜವಾಗ್ಲೂ ನೋವೇ ಆಗ್ಲಿಲ್ಲ, ಯಾಕಂದ್ರೆ ನನ್ನ ಕರ್ಮಗಳು ಕಳೀತಾ ಇದಾವಲ್ಲ ಅನ್ನೋದೊಂದು ಖುಷಿ ಆಯ್ತು. ಹಾಗೆ ಒಂದು 6 ತಿಂಗಳಾದ್ಮೇಲೆ ನಮ್ಗೊಂದು ಫೈನಾನ್ಷಿಯಲ್ ಪ್ರಾಬ್ಲಮ್ ಇತ್ರಿ. ಅದು ಎಷ್ಟು ಕ್ರಿಟಿಕಲ್ ಇತ್ತಂದ್ರೆ 5 ವರ್ಷದಿಂದ ಬಾಯಿ ಬಂತು ಬಾಯಾಗ ಬಂದಿಲ್ಲ ಅನ್ನೋ ತರ ಆಗ್ತಾ ಇತ್ತು. ಅವತ್ತು ನಮ್ಮ ಮನೆಯವರು ನಾನು ಪಿರಮಿಡ್ಗೆ ಹೋಗಿದ್ದೀವಿ. ನಿಜ, ಪಿರಮಿಡ್ ನಲ್ಲಿ ಒಂದು ಗ್ರೂಪ್ ಮೆಡಿಟೇಷನ್ ಅಲ್ಲಿ ಯಾಕೆ ಸೇರಿ ಮಾಡ್ಬೇಕಂದ್ರೆ ಅದು ಕೂಡ ನನ್ಗೆ ಅನುಭವಕ್ಕೆ ಬಂದಿದ್ದ ವಿಷಯ. ಆ ಪಿರಮಿಡ್ ನಲ್ಲಿ ಧ್ಯಾನ ಮಾಡ್ಬೇಕಾದ್ರೆ ನಮ್ಮ ಮನೆಯವರಿಗೆ ಪತ್ರಿಜಿ ಸರ್ ಬಂದು ಹಿಂಗೆ ಕುಂತಾಗ ಬಾಳೆದೆಲೆ ಇಟ್ಟು ಅದ್ರ ಮೇಲೆ ಹೋಳಿಗೆ ಇಟ್ಟು ಅದ್ರ ತುಂಬಾ ತುಪ್ಪ ಹಾಕಿ ನೀನ್ ತಿನ್ನು ಅಂತ ಹೇಳೋದ್ರಂತ. ಅವತ್ ನೋಡ್ರಿ ಸಾಯಂಕಾಲ ಫೋನ್ ಮಾಡಿದ್ರು, ಸ್ವಾಮಿ ನಿಮ್ ಹೊಲ ನೋಡಕ್ ಬರ್ತೀವಿ ಅಂತಂದ್ರು. ಯಾವುದೇ ಒಂದು ಹೊಲ ನೋಡಿದ ತಕ್ಷಣ ಆಗೋದಿಲ್ಲ, ಬಟ್ ನೋಡ್ರಿ ಅವತ್ತು ಬಂದು ನೋಡಿದ್ದಲ್ದ್ರೆ ಅಡ್ವಾನ್ಸ್ ಕೊಟ್ಟು 1 ವಾರದಲ್ಲಿ ಅಗ್ರಿಮೆಂಟ್, ಮತ್ತಿನ್ನೊಂದು ವಾರದಲ್ಲಿ ಎಲ್ಲ ಅಮೌಂಟ್ ಕೂಡ ಕೊಟ್ರು. ಸುಸೂತ್ರವಾಗಿ ಆಯ್ತು. ಹೆಂಗೆ ಅಂತಂದ್ರೆ ನಿಜವಲ್ಲ ನಮಗೆ ಮಿರಾಕಿಲ್. ಯಾಕಂದ್ರೆ 5 ವರ್ಷದಿಂದ ದಾರಿ ಇಲ್ಲ, ಒಂದಲ್ಲ 100 ಅಡ್ಡಂಕಿಗಳು. ಇಷ್ಟು ಹಿಂಗೆ ಆಯ್ತು. ಈಗ್ಲೂ ನಮಗೆ ನೆನ್ಸ್ಕೊಂಡ್ರೆ ಇದು ಆಶ್ಚರ್ಯ ಅನಿಸ್ತದೆ. ಯಾಕಂದ್ರೆ ಇದು ಆಗಿರೋದು ಇದು ಅಲ್ಲ, ಅದು ಮೆಡಿಟೇಷನ್ ಪವರ್ ಅನ್ನೋದು ಅವಾಗೆ ನನ್ಗೆ ಅರ್ಥ ಆಗಿದ್ದು. ಅದಕ್ಕೆ ಈ ಧ್ಯಾನ ಅನ್ನೋದು ನನ್ನ ಜೀವನದಲ್ಲಿ ಪ್ರತಿ ಕ್ಷಣ ಅದ್ಭುತನೇ ಆಗ್ತಾ ಬಂದಿದೆ. ಹಾಗೆ ಸಹಜವಾಗಿ ನನ್ನ ಎಲ್ಲ ಹೆಣ್ಮಕ್ಳಿಗೆ, ಅದರಲ್ಲಿ ಮಿಡಿಲ್ ಕ್ಲಾಸ್ನವ್ರಿಗೆ, ಹೆಣ್ಮಕ್ಳಿಗಾಗ್ಲಿ ಗಂಡ್ ಮಕ್ಳಿಗೆಲ್ಲ ಒಂದು ಬೇಡಿಕೆ ಇರ್ತದೆ. ನನಗಂತೂ ಇತ್ತು, ನಮ್ಮ ಮನೆಯವ್ರು ಕೇಳ್ತಾ ಇದ್ದಿಲ್ಲ. ನಾನು ಯಾವತ್ತು ಯಾವ ನಕ್ಲೆಸ್ ಆಗ್ಲಿ ಬೇರೆ ಇನ್ನ ದೊಡ್ಡ ಯಾವ್ದು ಕೇಳ್ತಾ ಇದ್ದಿಲ್ಲ. ಯಾಕಂದ್ರೆ ನಮ್ದೇನಿರುತ್ತೋ ಅದು ನಮ್ಗೆ ಗೊತ್ತಿರುತ್ತಲ್ಲ. ಆದ್ರೆ ಒಂದಂತೂ ಕೇಳ್ತಾ ಇದ್ದೆ ನಮ್ಮ ಮನೆಯವರಿಗೆ, ನನ್ ಸಾಯೋದ್ರೊಳಗೆ ಒಂದ್ಸಲ ಫ್ಲೈಟ್ ನಲ್ಲಿ ಹತ್ಸು ನನಗೆ ಅಂತ. ಆ ತರ ಯಾವಾಗ ಸಣ್ಣಾಗ್ಲಿಂದ ಅದೊಂದು ಹಂಗೆ ಇತ್ತದ ಮನಸ್ಸಿನಲ್ಲಿ. ಹಂಗ ಸುಮ್ನೆ ತಮಾಷೆ ಮಾಡ್ತಾ ಇದ್ದೆ. ಅದು ನಿಜ, ನನ್ ಬೇಡಿಕೆ ಅಂತ ಕೂಡ ಅಲ್ಲ. ನಿನ್ಗೆ ಏನ್ ಇಷ್ಟ ಅಂತ ಕೇಳಿದಾಗ ನಾನು ಇದನ್ನ ಹೇಳ್ತಾ ಇದ್ದೆ. ಒಂದ್ಸಲ ಇದೇ ತರ ನಾನು ಧ್ಯಾನದಲ್ಲಿ ಕುಂತಿರ್ಬೇಕಾದ್ರೆ ನನ್ನ ಮೊಮ್ಮಗ ನಾವು ವಿಮಾನ ಆಕಾರದಲ್ಲಿ ಸೈಕಲ್ ತಂದಿವಿ. ಅದೇ ವಿಮಾನ ದೊಡ್ಡದು, ನಾನೇ ಅದನ್ನ ಡ್ರೈವ್ ಮಾಡ್ಕೊಂತ ತಗೊಂಡು ಹೋಗ್ತಾ ಇದ್ದೀನಿ. ಹಾಸ್ಟೆಲ್ ಟ್ರಾವೆಲ್ ಅದು. ಹೆಂಗೆ ಅಂದ್ರೆ ಈ ತರ ಬಿಲ್ಡಿಂಗ್ ಇರ್ತಾವಲ್ರಿ, ದೊಡ್ಡ ಬಿಲ್ಡಿಂಗ್ ದಾಟಿದೆ, ಅಡವಿಗಳು ದಾಟಿದೆ, ಆಮೇಲೆ ಸಮುದ್ರನೂ ದಾಟಿದೆ, ಲಾಸ್ಟ್ ಕತ್ಲನಲ್ಲೇ ಹೋಗಕ್ಚಿದೆ. ಅವಾಗ ಸಡನ್ ಆಗಿ ನಾವ್ ಎಷ್ಟೇ ಧ್ಯಾನ ಮಾಡ್ತೀವಿ ಅಂದ್ರೆ ಒಂದ್ ಸ್ವಲ್ಪ ಲಾಜಿಕ್ ಮೈಂಡೇ ಬರೋದು ಜಾಸ್ತಿ. ಅದಕ್ಕೆ ಪ್ರೂಫ್ ಕೇಳ್ತೀವಿ ನಾವು, ಇದು ಸಾಧ್ಯನಾ ಅಂತ ನಾವು ನಂಬಕ್ ಆಗಲ್ಲ ನಮ್ಗ. ಆಗ ನನ್ಗೆ ಅನ್ಸಿದ್ದು, ಅರೆ ನನ್ಗೆ ಗಾಡಿ ನಡ್ಸಕ್ಕೆ ಬರಲ್ಲ ಅಂತ ಫ್ಲೈಟ್ ನಡೆಸ್ತಾ ಇದ್ದೀನಿ. ಬೆಳಿಗ್ಗೆ ಎದ್ದು ಕೂಡಲೇ ನಂದೇ ನ್ಯೂಸ್ ಬಂದ್ಬಿಡುತ್ತೆ, ಪೇಪರ್ನಲ್ಲಿ ಟಿವಿಯಲ್ಲೆಲ್ಲ ತೋರಿಸ್ಬಿಡುತ್ತೆ, ಈ ವಯಸ್ಸಿನಲ್ಲಿ ಇದು ಬೇಕಾ ನಿನಗೆ ಅಂತ ಅಂದ ಕೂಡಲೇ ಹಂಗೆ ಇಳಿದು ಬಿಡ್ತದೆ. ನಿಜ ನನ್ಗೆ ಅನಿಸ್ತು, ಇದೇನಿದು ಫ್ಲೈಟ್ ಹತ್ತಿದಂಗೆ ಬಂತಲ್ಲ. ಅಂದ್ರೆ ನಿಜವಾಗ್ಲು ಬಹಳ ಈ ಧ್ಯಾನ ಶಕ್ತಿಯಿಂದ ಏನೆಲ್ಲ ನಿಜವಾಗ್ಲು ನಾವೇ ದೇವ್ರಂತ ನಮ್ಮ ಸಾರ್ ಏನ್ ಹೇಳಿದಾರಲ್ಲ, ನಿಜವಾಗ್ಲು ಅವ್ರ ಕೋಟಿ ಕೃತಜ್ಞತೆಗಳ್ರಿ. ಯಾಕೆ ಅಂತಂದ್ರೆ
ನಾವು ಕಾಶಿಗೆ ಹೋಗ್ಬೇಕಂತೇಳಿ ನನಗೊಂದು ಅನಿಸಿಕೆ ಆಯ್ತು. ಯಾಕಂದ್ರೆ ನಮ್ಮ ಹಿಂದೂಗಳಿಗೆ ಕಾಶಿನಲ್ಲಿ ಒಂದ್ಸಲನ ದರ್ಶನ ಮಾಡ್ಕೊಂಬಂದ್ರೆ ಒಳ್ಳೇದು ಅಂತಾರೆ ಅಂತೇಳಿ ನಮ್ಮ ಅಣ್ಣ ಅತ್ತಿಗೆ ಒಂದು 3 ವರ್ಷದ ಕೆಳಗೆ ಅವರು ಹೋಗಿ ಬಂದಿದ್ರು. ಅದು ಗೊತ್ತಿಲ್ಲದ ಪ್ರದೇಶ ಅಲ್ವಾ. ನಾನೇ ನಮ್ಮ ಅಣ್ಣ ಕೇಳಿದೆ, ಅಣ್ಣ ನೀವು ಹೋಗಿ ಬಂದಿರಲ್ಲ, ನೀವಿಬ್ರು ಗಂಡ ಹೆಂಡ್ತಿ, ನಾವಿಬ್ರು ಗಂಡ ಹೆಂಡ್ತಿ ಅಷ್ಟೇ ಹೋಗ್ಬೇಕು, ನೀವೇ ಕರ್ಕೊಂಡು ಹೋಗ್ಬೇಕು ನಮ್ಮನ್ನ ಅಂತ. ಯಾಕಂದ್ರೆ ಇನ್ನು ನಮ್ದು ಫೈನಾನ್ಷಿಯಲ್ ಪ್ರಾಬ್ಲಮ್ ಸಾಲ್ವ್ ಆಗಿದ್ದಿಲ್ಲ. ಸೊ ಆದ್ರೆ ಹೋಗೋಣ ಅಂದ್ರೆ ನಮ್ಮ ಮನೆಯವ್ರು ಕೂಡ ಆಯ್ತು ಹೋಗೋಣ ಅಂತಂದ್ರು. ಆದ್ರೆ ಅದು ಏನಾಯ್ತಂದ್ರೆ ನಮ್ಮ ಅಣ್ಣವ್ರು ಸ್ವಲ್ಪ ಜನ ಬಳಗ ಜಾಸ್ತಿ, ಅವ್ರಿಗೆ ಬಂಧು ಬಳಗ ಜಾಸ್ತಿ ನಮ್ಮ ಅಣ್ಣಗ. ನಾವಿಬ್ರು ನೀವಿಬ್ರು ಅಂದವರು 60 ಮಂದಿನ ಜಮಾ ಮಾಡ್ಕೊಂಡ್ಬಿಟ್ರು ಅವರು. ನಮ್ಮ ಮನೆಯವರು ಅಷ್ಟು ಮಂದಿಯಾಗ ಈಗ ನಂದು ವೈಯಕ್ತಿಕ ಹೆಂಗಾಗ್ತದೆ ಅಂದ್ರೆ, ಈ ರೀತಿ ನಾವು ಮಾತಾಡ್ಕೊಂತ ಕುಂತ್ರೆ ರಾತ್ರಿವರೆಗೂ ನಾನು ಮಾತಾಡ್ತಾ ಇರ್ತೀನಿ, ನೀವು ಕೇಳ್ತಾನೆ ಇರ್ತೀರಿ ಈ ರೀತಿ. ಬಟ್ ನನ್ಗೇನಾಗಲ್ಲ, ಹೇಳ್ದಂಗಲ್ಲಿ ಇನ್ನ ಜಾಸ್ತಿ ಎನರ್ಜಿ ಬರುತ್ತೆ. ಬಟ್ ನಾವೇನಾರ ಆಕಿ ಹಂಗೆ ಈಕಿ ಹಿಂಗ, ಅವ್ರ ಮನೆಗೆ ಹಿಂಗಂದ್ರು, ಇವ್ರು ಈ ತರ ಇವೇನನ್ನ ಮಾತಾಡಿದ್ರೆ ನನ್ಗೆ ಅರ್ಧ ಗಂಟೆಗೆ ತಲೆನೋವು ಬಂದ್ಬಿಡ್ತದೆ. ಈ ರೀತಿ ನಂದು ಇದಾಗಿದೆ. ನಮ್ಮ ಮನೆಯವ್ರಂದ್ರೆ ಅವರೆಲ್ಲರೂ ಯಾರು ಧ್ಯಾನಿಗಳಲ್ಲ. ಅದು ಇದು ಮಾತಾಡ್ಕಂತ ನೀನು ಇರೋ ಶಕ್ತಿ ಕಳ್ಕಂತೀನಿ, ನೀನು ಕಾಶಿಗೆ ಹೋಗಿ ಏನು ಪಡ್ಕೊಳ್ಳೋದಿಲ್ಲ, ಎದಕ್ ಬೇಕು, ನಾವು ಯಾವಾಗ ಇನ್ನೊಂದ್ಸರಿ ಹೋಗೋಣ ಅಂತ ನಮ್ಮ ಮನೆಯವರು ಅಂದ ಕೂಡಲೇ, ಇಲ್ಲ ರೀ ನಮ್ಮ ಸಲುವಾಗಿ ಅವ್ರು ರೆಡಿ ಆಗಿದ್ದಾರೆ, ಇವಾಗ ಹೆಂಗ ಬೇಡ ಅಂತ ಅನ್ನೋಕ್ಕಾಗುತ್ತೆ. ಅವರು ಎಲ್ಲ ಟಿಕೆಟ್ ಬುಕ್ ಮಾಡಿಬಿಟ್ಟಿದ್ದಾರೆ. ನಮ್ಮ ಭಾವನೆ ಹೆಂಡ್ತಿ ಕೂಡ ರೆಡಿ ಆಗಿಬಿಟ್ಟಿದ್ದಾರೆ, ನಾವು ಬರ್ತೀವಂತೇಳಿ. ಹೆಂಗ್ ಬೇಡ ಅಂತ ಅನ್ನೋದು ಅಂತಂದ್ರೆ ನೋಡ್ರಿ, ನಮ್ಮ ಮನೆಯವ್ರು ಲಾಸ್ಟಿಗೆ ಇನ್ನೊಂದು ಹೇಳಿದ್ರು, ನೋಡಮ್ಮ ಕಾಶಿಗೆ ಬರ್ಬೇಕಂದ್ರೆ ಎಲ್ಲವನ್ನು ಮುಗಿಸ್ಕೊಂಡು ನಿರಾಳವಾಗಿ ಹೋಗಿ ದರ್ಶನ ಮಾಡ್ಕೊಂಬರ್ಬೇಕು ಪದ್ಧತಿ. ಈಗ ನನಗಿಷ್ಟು ನನ್ಗೊಂಚೂರು ಸಾಲ ಐತಿ, ಇಷ್ಟೆಲ್ಲ ನಾನು ಮಾಡ್ಕೊಂಡು ಆ ದುಃಖ ಆ ಒಂದು ನಿರಾಸೆಯಿಂದ ನನಗೆ ಬರೋದು ಇಷ್ಟ ಇಲ್ಲ. ನಂದೆಲ್ಲ ಸಾಲ್ವ್ ಆದ್ಮೇಲೆ ನಿರಾಳವಾಗಿ ಹೋಗಿ ನಾನು ಬರಲ್ಲ, ನೀನ್ ಬೇಕಿದ್ರೆ ಹೋಗಿ ನಿಮ್ಮ ತವ್ರ ಮನೆಯವರಿಂದ ಅಂತ. ನಿಜ, ನಾನು ಧ್ಯಾನದಲ್ಲಿ ಕುಂತಾಗನೇ ಅನ್ಕೊಂಡ, ಕಾಶಿ ವಿಶ್ವ ನೀವು ಆದಿ ದಂಪತಿಗಳು, ನಿಮ್ಮ ದರ್ಶನಕ್ಕೆ ನಾವು ದಂಪತಿಗಳು ಬರ್ಬೇಕಂತ ನಾವು ಅನ್ಕೊಂಡಿವಿ. ನಮ್ಮ ಮನೆಯವ್ರು ನೋಡಿದ್ರೆ ಹಿಂಗಂತಿದಾರ, ಅವ್ರಿಗೆ ಎದುರು ಹೇಳೋ ಶಕ್ತಿ ನನಗಿಲ್ಲ. ನನಗೆ ಗೊತ್ತಿಲ್ಲಪ್ಪ, ನಿನಗೆ ಬಿಟ್ಟ ವಿಚಾರ. ನಂದು ನಿನ್ನ ದರ್ಶನ ಪಡಿಬೇಕಂತ ನಂದು ಒಂದು ಅನಿಸ್ತಾ ಇದೆ. ಆ ಭಾಗ್ಯ ನನಗಿದ್ರೆ ನಮ್ಮನ್ನು ಕರ್ಸ್ಕೊಂತೆ ಅಂತ ಅನ್ಕೊಂಡು ಸುಮ್ಮನೆ ಆದ್ವಿ. ಇದು ಅನ್ಕೊಂಡ್ಮೇಲೆ ಒಂದೇ ತಿಂಗಳಿಗೆ ಇದೆಲ್ಲ ಸಾಲ್ವ್ ಆಯ್ತು. ನಾವೆಲ್ಲರೂ ಕೊಟ್ಟಿದ್ದಲ್ದೆ ಮತ್ತೆ ನಮ್ಗೆ ಇನ್ಕಮ್ ಬರೋ ತರ ನಮ್ಗೆ ಆ ನೇಚರ್ ಮಾಡಿಬಿಡ್ತು. ಇನ್ನು ನಮ್ಮ ಮನೆಯವ್ರಿಗೆ ಏನು ಅನ್ಲಿಕ್ಕೆ ಚಾನ್ಸ್ ಇಲ್ಲ, ಬರಲ್ಲ ಅಂತ ಅನ್ನಕ್ಕೆ ಇಲ್ಲ. ಬಟ್ ಅದು ಹೆಂಗ ನೋಡ್ರಿ, ಅವರು ಧ್ಯಾನ ಮಾಡ್ತಾರ, ಅವ್ರು ಏನಾದ್ರೂ ಅದಕ್ಕೆ ಈ ಧ್ಯಾನ ಮಾಡೋರು ಏನಾದ್ರೂ ಕೂಡ ಕೆಟ್ಟದ್ದು ಅನ್ಕೋಬೇಡ್ರಿ, ಓನ್ಲಿ ಪಾಸಿಟಿವ್ ಥಿಂಕ್ ಮಾಡ್ರಿ ಅಂತ ಅನ್ನೋದು. ನಮ್ಮ ಮನೆಯವ್ರಿಗೆ ಅದು ಇಷ್ಟ ಇಲ್ವಲ್ಲ. ನನಗೆ ನಾಳೆ ಟ್ರೈನ್ ಹತ್ಬೇಕಂದ್ರೆ ನನಗೆ ಫುಲ್ ಈ ಚಿಕನ್ ಗುನ್ಯ ಅಂತ ಅಂತಾರಲ್ಲ, ಆ ಥರ ನನಗೆ ಫುಲ್ ಬಾಡಿ ಪೇಯ್ನು, ಸ್ವರ ಎಲ್ಲ ಹೋಗ್ಬಿಡ್ತು, ಕಣ್ಣೆಲ್ಲ ಕೆಂಪಗಾಗಿ ಭಯ ಥರ ಆಗ್ಬಿಡ್ತು. ನನಗೆ ನೋಡ್ಲಿಕ್ಕೆ ಭಯ ಥರ ಆಗ್ಬಿಟ್ಟೆ ನಾನು 1-2 ದಿನದಲ್ಲಿ. ಇನ್ನು ನಮ್ಮ ಮನೆಯವ್ರಿಗೆ ಇನ್ನು ಬೇರೆ ಇದು ಬೇಕಾ ಹೇಳಕ, ಹಿಂಗ ನಿನ್ನ ಕರ್ಕೊಂಡೋಗಿ ನಾನೆಲ್ಲಿ ಇದು ಮಾಡ್ಕೊಂಡ್ಲಿ, ಎಲ್ಲರೂ ಬಂದು ನಿನ್ನ ನೋಡೋದಾಗ್ತೈತೆ, ಅವರೆಲ್ಲರೂ ಹೋಗ್ಲೋಳು, ನಾವು ಬೇಷಾದ್ಮೇಲೆ ಹೋಗೋಣ ಅಂತ ಅಂದ್ಬಿಟ್ರು ಒಂದೇ ಸಲ. ಸೊ ಇನ್ನೇನು ಮಾಡೋಕ್ಕಾಗಲ್ಲ. ಆಗ ನಮ್ಮ ಅಣ್ಣ ಅಂತಾನೆ, ನಾನು ನಮ್ಮ ಮನೆಯವ್ರು ಹೋಗೋ ಜಾಗದಲ್ಲಿ ನಮ್ಮ ಭಾವನ ಮಗನ್ನ ಕರ್ಕೊಂಡು ಹೋದ್ರು ಅವರು. ನನಗೆ ಒಡಹುಟ್ಟಿದ ಅಣ್ಣ ಅಂತ ಇದ್ದಾನೆ, ನನಗೆ ಫೋನ್ ಮಾಡಿ, ಏನು ರಾಧಾ ನೀನು ಬರ್ತೀನಂದು, ಏನು ನಿನ್ನ ವಿಶ್ವೇಶ್ವರ ದೊಬ್ಬಿಬಿಟ್ನಲ್ಲ, ನಿನ್ನ ಬದಲು ನಿಮ್ಮ ಮಗನ್ನ ಕರ್ಕೊಂಡ್ರಲ್ಲ ಅಂದಾಗ ನಾನು ಇದೇ ಧ್ಯಾನ ಇಲ್ದಿದ್ರೆ ಆ ಮಾತಿಗೆ 1 ವಾರ ಅಳ್ತಾ ಇದ್ದೆ, 15 ದಿನ ಅಳ್ತಿದ್ನೆ ನಂಗೆ. ಆದ್ರೆ ನಾನು ಅವತ್ತು ಅಂದಿದ್ದು ನನಗೆ ಈಗಲೂ ನೆನಪು. ಯಾಕೆ ನನ್ಗೆ ಕಾಶಿ ವಿಶ್ವೇಶ್ವರಗ ನಾನಂದ್ರೆ ಬಹಳ ಇಷ್ಟ. ಆತ ನನ್ನ ಹಂಗೆ ಮಾಡಲ್ಲ, ಏನೋ ಬೇರೆ ಇನ್ನ ಇದಕ್ಕಿಂತ ಬೆಟರ್ ಆಪ್ಷನ್ ಏನೋ ಇಟ್ಟಿರ್ತಾನ, ಅದಕ್ಕೆ ನನಗೆ ಹಿಂಗೆ ನಿಂದಿರ್ಸಿದ್ದಾನೆ. ನಿನಗೂ ಗೊತ್ತಿಲ್ಲ, ಅದು ಇವಾಗ ನನಗೂ ಗೊತ್ತಿಲ್ಲ ಅಂತ ಹೇಳಿದೆ. ನೀನು ಹಂಗಂದ್ರೆ ನಿನ್ನ ಫ್ಲೈಟ್ನಾಗ ಕರ್ಸ್ಕೊಂತಾನೇನಾತ, ಗೊತ್ತಿಲ್ಲ, ಯಾರಿಗ್ ಗೊತ್ತು, ನಾನು ನೋಡಿಲ್ಲ, ನಿನಗೂ ಗೊತ್ತಿಲ್ಲ ಅಂತ. ನಿಜವಲ್ಲ. ಅದಾದ್ಮೇಲೆ ಯಾವಾಗ ನೀನು ದುರದೃಷ್ಟ ಮಾಡಿಯ ಅಂತ ಅಂದವರು 2 ದಿನಕ್ಕೆ ಮತ್ತೆ ಅಲ್ಲಿಂದ ಫೋನ್ ಬಂತು ಕಾಸಿಂದ, ನೀನ್ ಬರ್ಲಾರ್ದೆ ಬೇಷಾಯ್ತು, ನೀನ್ ತಡಿತಿದ್ದಿಲ್ಲ, ಇಲ್ಲಿ ವಿಚಿತ್ರ ಬಿಸಿಲು, ನಮ್ಗೆಲ್ಲ ಗುಳ್ಳೆ ಎದ್ಬಿಟ್ಟವ, ಈ ಬಿಸಿಲಿಗೆ ತಡೆದಾಗ್ಲಿ, ಎಲ್ಲರಿಗೂ ಜ್ವರ ಬಂದ್ಬಿಟ್ಟವ ಇಲ್ಲಿ ಬಂದವ್ರು ಎಲ್ಲರಿಗೂ. ಅಂದ್ರೆ 2 ದಿನಕ್ಕೆ ನೋಡ್ರಿ, ಆ ದುರದೃಷ್ಟ ಹೋಗಿ ಅದೃಷ್ಟ ಆಗ್ಬಿಟ್ಟೆ ನಾನು. ಅದ್ರಂಗೆ ನನ್ನ ಮಗಳು ಏನ್ ಮಾಡಿದ್ಲು, ಒಂದು 20 ದಿನ ಆದ್ಮೇಲೆ ಟ್ರೈನ್ ಬುಕ್ ಮಾಡಿದ್ಲು. ಫಸ್ಟ್ ಯಾರಾದ್ರೂ ಹೋಗೋದು ಮಾಡ್ತಾರೆ ಕಾಸಿಗೆ, ಆದ್ರೆ ನನ್ನ ಮಗಳು ಹೋಗೋದು ಸಿಗ್ಲಿಲ್ಲ ಅಂತ ಬರೋದು ಮಾಡ್ಬಿಟ್ಲು, AC ಟಿಕೆಟ್ ಬುಕ್ ಮಾಡಿದ್ಲು. ಆದ್ರೆ ಹೋಗೋದು ಎಷ್ಟೇ ಪ್ರಯತ್ನ ಪಟ್ರು ಸಿಗ್ಲಿಲ್ಲ. ಸೊ ಅದಕ್ಕಾಗಿ ಏನಂದ್ಲ, ಅಮ್ಮ ನಾನು ಫ್ಲೈಟ್ ಬುಕ್ ಮಾಡ್ಬಿಡ್ತೀನಿ, ತ್ರಾಸಿರ್ಲಿ, 2 ದಿನ ಹೋಗೋದು ಬೇಕಾಗಲ್ಲ, ಅವಾಗ ಒಂದು 3 ತಾಸ್ನಾಗ ಹೋಗಿ ಬಂದ್ಬಿಡ್ತೀರಿ ನೀವು ಅಂತ. ಹಿಂಗ ಬೆಂಗಳೂರ್ಲಿಂದಾನೆ ಫ್ಲೈಟ್ ಬುಕ್ ಮಾಡಿದ್ಲು. ಆ ಥರ ನಾನು ಫ್ಲೈಟ್ನಾಗ ಹೋಗಿ ಬಂದೆ. ನನಗೆ ಖಂಡಿತ ಅನ್ಕೊಂಡ್ಲಿಲ್ಲ ಧ್ಯಾನದಲ್ಲಿ ಬಂದಿದ್ದು ಸತ್ಯ ಆಗುತ್ತೆ ಅಂತ. ನಿಜ ನೋಡ್ರಿ, ನಮ್ಗೆ ಫ್ಲೈಟ್ ಹತ್ತೋದು ದೊಡ್ಡ ಮ್ಯಾಟ್ರ್ ನನಗದು.
ಬಟ್ ನೇಚರ್ಗಲ್ಲ. ನಮಗೆ ಒಂದು ಬಂಗಾರ ತಗೊಂಡ್ರೆ, ಒಂದು ಮನೆ ತಗೊಂಡ್ರೆ, ಒಂದು ಒಳ್ಳೆ ಜಾಬ್ ಬಂದರೆ ಅದು ದೊಡ್ಡದು ನಮಗೆ. ಬಟ್ ನೇಚರ್ಗೆ ಎಲ್ಲವೂ ಚಿಕ್ಕ ಚಿಕ್ಕ ವಿಷಯಗಳೇ. ನಾವು ಸರೆಂಡರ್ ಆಗಿ ಧ್ಯಾನ ಮಾಡಿದಾಗ ಅವೆಲ್ಲವೂ ಆಗುತ್ತೆ. ಎಲ್ಲ ಬೇಡಿಕೆಗಳು ನಾವು ಮರೆತಿದ್ದೂ ಕೂಡ ಅಲ್ಲಿ ನೆರವೇರ್ತವೆ. ನಾನು ನಿಜ ಅದು ಫ್ಲೈಟ್ನಲ್ಲಿ ಹೋಗ್ತೀನಂತ ಅನ್ಕೊಂಡ್ಲೇ ಇಲ್ಲ, ಯಾವಾಗೋ ಅನ್ಕೊಂಡಿದ್ ಮಾತದು. ಹಂಗೆ ಈಸಿಯಾಗಿ ಆಗಿದ್ದಲ್ದೆ ಅಲ್ಲಿ ಕಾಶಿ ವಿಶ್ವೇಶ್ವರ ದರ್ಶನ, ಅಲ್ಲಿ ನಾನು ಅಷ್ಟೊತ್ತಿಗೆ ನನ್ನ ಜೀವನದಲ್ಲಿ ನಿಜ ಯಾರಿಗಾದ್ರೂ ಬುಕ್ಕು ಓದೋ ಆಸಕ್ತಿ ಇದ್ರೆ ಒಕಯೋಗಿ ಆತ್ಮಕಥೆ ಓದ್ರಿ. ಅದು ತುಂಬಾ ಅದ್ಭುತವಾದ ಬುಕ್ಕು. ನನ್ನ ಲೈಫ್ನ ಕೂಡ ಟರ್ನ್ ಮಾಡಿದ ಬುಕ್ ಅದು. ಆ ಬುಕ್ ಓದಿದ ಮೇಲೆನೆ ನಮ್ಗೆ ದಿನ ದಿನ ಚೇಂಜ್ ಆಗ್ತಾ ಬಂತು. ಅಲ್ಲಿ ಲಾಹಿರಿ ಮಹಾಶಯರ ಅವರ ಸ್ಥಾನಕ್ಕೆ ಕೂಡ ಹೋಗಿ ಬಂದೆ ನಾನು ಕಾಶಿಯಲ್ಲಿ. ಅಲ್ಲಿ ಹೋಗಿ ಧ್ಯಾನ ಮಾಡಿ ಬಂದೆ ನಾನು. ಅಲ್ಲಿ ನೋಡ್ರಿ ಮೆಡಿಟೇಷನ್ ಪವರ್ ಹೆಂಗಿರುತ್ತೆ ಅಂತಂದ್ರೆ, ಅಲ್ಲಿ ನಾನು ಬೆಳಿಗ್ಗೆ 4 ಗಂಟೆಗೆ ಹೋಗಿದ್ದೀನಿ. ಎಷ್ಟು ಕ್ಯೂ ಐತೆ ಅಂದ್ರೆ ಸುಮಾರು 2-3-4 ಕಿಲೋಮೀಟರ್ ಕ್ಯೂ ಐತಿ. ನನಗೆ ನಿಂದ್ರಕ್ ಆಗಲ್ಲ. ಅಲ್ಲಿ ಹೋಟೆಲ್ನಲ್ಲೇ ಹೇಳಿ ಕಳಿಸ್ಬಿಟ್ರಿ ನಮಗೆ, ಯಾರು ದುಡ್ಡು ಕೊಟ್ಟು ನಾವು ದರ್ಶನ ಮಾಡಿಸ್ತೀವಿ ಅಂದ್ರೆ ಯಾರು ನಂಬಬೇಡ್ರಿ, ನೀವು ಹೋಗ್ಬೇಡ್ರಿ, ನೀವು ಆ ಥರ ಮೋಸ ಇರುತ್ತೆ ಅಂತ ಅಂದಂಗೆ ಒಬ್ರು ಬಂದು ನಿಮ್ಗೆ ದರ್ಶನ ಮಾಡಿಸ್ತೀನಿ, ನನ್ಗೆ 500 ರೂಪಾಯಿ ಕೊಡ್ರಿ, ನಾನು ಮಾಡಿಸ್ತೀನಿ, ನಾವು ಬಂದ ಮೇಲೆ ಕೊಡ್ರಿ ಅಂತಂದ್ರು ಅವರು. ಆವಾಗ ನಾವು ಏನಪ್ಪ, ಯಾಕಂದ್ರೆ ದುಡ್ಡು ಕೊಟ್ಟು ಹೋಗೋರಂದ್ರೆ, ನಾನು ಅಲ್ಲಿ ನೋಡ್ತಾ ಇದ್ದೀನಿ ಬಂದವ್ರೆಲ್ಲರೂ VIP ಅಲ್ಲ, VVIPಗಳು ಇದ್ದಾರೆ ಎಲ್ಲರೂ ಕ್ಯೂನಲ್ಲಿ. ಇನ್ನು ಅವ್ರಿಗೂ ಮೀರಿ ನಾವು ಕೊಡ್ತೀವ, ಇದೇನಿದು ಅಂತಂದಾಗ ಆಯ್ತು ಬರ್ತೀವಿ ಅಂತಂದಿವಿ ನೋಡೋಣ ಅಂತ. 4 ಜಾಗದಲ್ಲಿ ಅವ್ರನ್ನ ಪೊಲೀಸರು ನಿಂದಿಸಿದ್ರು. ಬಿಡಲ್ಲ, ನೀವ್ ಹೆಂಗ್ ಹೋಗ್ತೀವಿ, ಬಿಡಲ್ಲ ನಾವು ಅಂತ. ಲಾಸ್ಟ್ಗೆ ಆ ಹುಡುಗ ಅಂತ ಇದ್ದಾನ, ಇವ್ರು ಯಾರು ನಿಂದಿರ್ಸಕ, ವಿಶ್ವೇಶ್ವರನ ಹೇಳನ್ ನನಗೆ ನಿಮ್ಮನ್ನ ಕರ್ಕೊಂಬ ಅಂತ, ನಿಮಗೆ ದರ್ಶನ ಮಾಡೇ ತಿರ್ಸ್ತೀನಿ ನಾನು, ಯಾರ ಮಾತು ನೀವು ನಂಬಬೇಡ್ರಿ, ನೀವು ನನ್ನ ಹಿಂದೆ ಬರ್ರಿ ಅಂದ್ರು. ಸರಿ ಅಂತ ಅವ್ನು ನಿಜವಾಗ್ಲೂ 1 ಗಂಟೆ ಒಳಗನೆ ಹೆಂಗಂದ್ರೆ ಡೈರೆಕ್ಟ್ ಒಳಗಡೆ ದರ್ಶನ ಆಗಿದ್ದಲ್ದೆ, ವಿಶಾಲಾಕ್ಷಿಗೆ ಅನ್ನಪೂರ್ಣಮ್ಮಗೆ ಕೂಡ ಡೈರೆಕ್ಟ್ ಒಳಗಡೆ ಹೋಗಿ ಆಕೆಗೆ ಉಡಿ ಅಕ್ಕಿ ತುಂಬಿ ಸೀರೆ ಅದೆಲ್ಲ ಇಟ್ಟು ಅಷ್ಟು ಗರ್ಭಗುಡಿಯಲ್ಲಿನೂ ನಮ್ಗೆ ಹೋಗ್ಲಿಕ್ಕೆ ಬಿಟ್ರು. ಅಷ್ಟು ದರ್ಶನ ಅಷ್ಟು ಹತ್ತಿರದಿಂದ ಮಾಡಿಸಿದ್ರು. ಇದೆಲ್ಲ ನಾನು ಅನ್ಕೊಂಡಿದ್ದು ಈ ಧ್ಯಾನ ಶಕ್ತಿಯಿಂದನೇ. ಈ ಧ್ಯಾನ ಅನ್ನೋದೊಂದು ನಮ್ಮ ಹತ್ರ ಇದ್ರೆ ಆಗ್ಲಾರ್ದು ಯಾವುದೂ ಇಲ್ಲ ರೀ. ಅಷ್ಟು ಮೆಡಿಟೇಷನ್ ಪವರ್ ಅನ್ನೋದು. ಅದಕ್ಕೆ ನಾವು ಈ ಮೆಡಿಟೇಷನ್ ಮಾಡಬೇಕಾದ್ರೆ ನಿಜವಾಗ್ಲೂ ಸರೆಂಡರ್ ಆಗಿ ನಾವು ಧ್ಯಾನ ಮಾಡಬೇಕು. ಯಾವುದೋ ಒಂದು ಬೇಡಿಕೆಯಿಂದ ಮಾಡಿದ್ರೆ ಅದು ಸಾಧ್ಯ ಆಗೋದಿಲ್ಲ. ಅದಕ್ಕೆ ನಮ್ಮ ಪಿರಮಿಡ್ಗೆ ಬಂದು ಒಬ್ಬ ಮಾಸ್ಟರ್ ಹೇಳ್ತಿರ್ತಾರೆ, ಸಾಧಾರಣವಾಗಿ ನಾವು ಯಾರಾದ್ರೂ ಬದನೆಕಾಯಿ ಈ ಥರ ಟೊಮೊಟೊ ಮಾರಕ್ಕೆ ಬಂದಾಗ 1 kg ಟೊಮೊಟೊ ತಗೊಳ್ತೀವಿ, ಅದಾದ್ಮೇಲೆ ಫ್ರೀ 1-2 ಹಾಕ್ತಾರ. ಕಡಿಮೆ ಇದಾವಲ್ಲಪ್ಪ ಅಂತ ನಾವು 1-2 ಹಾಕಿಂತೀವಿ. ಅಂದ್ರೆ ಅವ್ರು ಹಾಕಿದ್ದೆರಡು, ನಾವು ತಗೊಂಡಿದ್ದೆರಡು, ಈ 4 ಅಂತೂ ಫ್ರೀ. ನಾವು ಅದೇ ಈ 4ಕ್ಕೆ ನಾವು ದುಡ್ಡು ಕೊಟ್ಟಿಲ್ಲಲ್ಲಪ್ಪ, ಟೊಮೊಟೊ ಕೊಡ್ರಿ ಅಂದ್ರೆ ಅವ್ರು ಕೊಡ್ತಾರ? ಖಂಡಿತ ಕೊಡಲ್ಲ. ಯಾವಾಗ 1 kg ಟೊಮೊಟೊ ತಗೊಂಡ್ರೇನೆ ಈ 4ರ ಮೇಲೆ ನಮ್ಗೆ ಹಕ್ಕು. ಹಾಗೆ ಈ ಧ್ಯಾನ ಅನ್ನೋದೊಂದು ನಾವು ಮಾಡಿದ್ರೆ ಇವೆಲ್ಲವು ನಾವೇನು ದೊಡ್ಡವು ಆಗಲ್ಲ ಅಂತ ಏನು ನಾವು ಭಯ ಪಡ್ತೀವಲ್ಲ, ಅವೆಲ್ಲ ಸಲೀಸಾಗ ಆಗೋವೆ. ಅದಕ್ಕೆ ನಾನು ಅನ್ನೋದು, ಈ ಕಡೆ ದೊಡ್ಡ ಗುಡ್ಡನೇ ಇರ್ತದೆ, ಅದು ಈ ಕಡೆ ಒಂದು ಚಿಕ್ಕ ಕಲ್ಲಿನ ಕಡೆಗೆ ನಾವು ನೋಡ್ತಿರ್ತೇವೆ. ಯಾಕಂದ್ರೆ ಇದೊಂದೇ ನಮಗೆ ಕಾಣ್ತಾ ಇದೆ, ಇದು ಗುಡ್ಡ ಕಾಣಲ್ಲ. ಎಲ್ಲವೂ ಸರ್ವವೂ ನಿಮ್ದೇ. ಇದು ಈ ನೀನ್ ಲಿಮಿಟೆಡ್, ನಿಮ್ದು ಲಿಮಿಟೆಡ್ ಮಾತ್ರ ನಾವು ನೋಡ್ತಿರ್ತೀವಿ. ಅದಕ್ಕೆ ಇದೆಲ್ಲ ಸತ್ಯ ರೀ. ನನ್ಗ ಆಗಿದ್ದ ಅನುಭವ ಇದು. ಹಾಗೆ ನನ್ನ ಮಗಳು ಓದ್ಲು ಅಂತ ಏನು ಹೇಳಿದ್ನಲ್ಲ, ಅವ್ರದ್ದು ಒಂದು ಹೇಳ್ತೀನಿ. ಒಂದ್ಸಲ ಹಿಂಗೆ ನಾವು ಸದಾನಂದ ಪಿರಮಿಡ್ಗೆ ಹೋಗಿ ಕುಂತಾಗ ಅಲ್ಲಿ ನಮ್ಮ ಮನೆಯವರು ಯಾರು ಬಂದಿರ್ಲಿಲ್ಲ. ನಾನು ಟೈಮ್ಗೆ ನಾನು ಭಾಳ ಬೆಲೆ ಕೊಡಾಕಿ. ನಾನು 6 ಗಂಟೆ ಅಂದ್ರೆ 6 ಗಂಟೆ ಹೋಗ್ಬಿಡ್ಬೇಕು. ಟೈಮ್ ದೇವ್ರು ಅಂತ ನನ್ನ ಭಾವನೆ. ಯಾಕಂದ್ರೆ ಸಮಯ ಅನ್ನೋದು ನೋಡ್ರಿ, ಒಳ್ಳೆಯವನಿಗೂ ಬೇಕು ಸಮಯ, ಕೆಟ್ಟವ್ರಿಗೂ ಬೇಕು. ಒಳ್ಳೆಯವ್ರಿದ್ದಾಗ ಏನಂತಾರ, ಹೀಗೆ ಮೆರಿಬೇಡ, ಇದೇ ಟೈಮ್ ಹಿಂಗಿರಲ್ಲ, ಹುಷಾರಾಗಿ ಜೀವನ ಮಾಡು ಅಂತಾರ, ಟೈಮ್ಗೆ ಹೆದ್ರು ಅಂತಾರ. ಅದೇ ಕೆಟ್ಟ ಅಂದ್ರೆ ಲಾಸ್ ಆದಾಗ ದುಃಖದಲ್ಲಿರೋ, ಇದೇ ಟೈಮ್ ಹಿಂಗಿರಲ್ಲಪ್ಪ, ಒಳ್ಳೆ ಟೈಮ್ ಬರುತ್ತೆ ಅಂತಾರ. ಹಂಗ ಟೈಮ್ ಅನ್ನೋದು ಎಲ್ಲರಿಗೂ ಬೇಕು. ಸೊ ಆ ಥರ ನಾನು ಅಲ್ಲಿ ಪಿರಮಿಡ್ಗೆ ಹೋದಾಗ ಯಾರು ಬಂದಿರ್ಲಿಲ್ಲ. ನಮ್ಮ ಮನೆಯವ್ರು ನನ್ನೊಂದೇ ಹೆಂಗ್ ಬಿಟ್ಟೋಗೋದಂತ ಅವರು ಧ್ಯಾನಕ್ಕೆ ಕೂತ್ಕೊಂಡ್ರು. ಅಲ್ಲಿ ಕುಂತಾಗ ಅವರಿಗೆ ಫುಲ್ ಲೈಟ್ ಫೀಲ್ ಆಗಿದೆ ಅಂತ 1-2 ಮಾಸ್ಟರ್ಸ್ ಇಳಿದು, ನೋಡ ಅವ್ರ ಧ್ಯಾನ ಎಷ್ಟು ಅಳಾರಾಗ್ಬಿಟ್ಟ ನೋಡ ಆ ವ್ಯಕ್ತಿ ಅಂತ ಅಂದಾಗ, ಹಿಂಗ್ ಮುಟ್ಟಿ ನೋಡಿದ್ರೆ ಹಿಂಗೆ ಬಿದ್ದಾರ, ಈ ಕಡೆಗೂ ಹೌದಾ ಅಂತ ಇನ್ನೊಬ್ರು ಮುಟ್ಟ್ಯಾರ, ಈ ತರ ಈ ಕಡೆಗೂ ಬಿದ್ರಂತ. ಹಂಗಾದ್ಮೇಲೆ ಅವರು 1 ಗಂಟೆವರೆ ಧ್ಯಾನ ಮಾಡಿದ್ರೆ ಅಷ್ಟೊತ್ತಿಗೆ ಸಪ್ಳ ಆಯ್ತು. ಎದ್ಬಿಟ್ಟು ಅವರು, ನೀನ್ ಮುಗಿಸ್ಕೊಂಡ್ ಬಾ, ನಾ ಮನೆಗೆ ಹೋಗ್ತೀನಿ ಅಂದ್ರು. ನಾನೆಲ್ಲ ಮುಗಿಸ್ಕೊಂಡು ಮನೆಗೆ ಹೋಗೋದ್ರೊಳಗೆ ಫಸ್ಟ್ ಟೈಮ್, ಇನ್ನ ನಾವು ಪಿರಮಿಡ್ಗೆ ಬಂದಿದ್ದೆ ಫಸ್ಟ್ ಟೈಮ್.
ಮನೆಗೆ ಹೋಗಿ ನೋಡ್ತೀನಿ, ಬೇಷ್ ಊಟ ಮಾಡಿ ಬಂದಂತ ವ್ಯಕ್ತಿ ಮನೆಗೆ ಹೋಗಿ ನೋಡಿದ್ರೆ ಚಳಿ ಜ್ವರ ಬಂದು 4 ಬೆಡ್ಶೀಟ್ ಹೊತ್ಕೊಂಡು ಮಕ್ಕಂಡ ನಾವು ಇನ್ನ ಎಗರೆಗರಿ ಬೀಳ್ತಾನ, ಅಷ್ಟು ಬೆಂಕಿ ಜ್ವರ ಚಳಿ. ನನಗೆ ಭಯ ಆಗ್ಬಿಡ್ತು, ಇದೇನಪ್ಪ ಪಿರಮಿಡ್ಗೆ ಹೋಗಿ ಬಂದಿದ್ದಕ್ಕೆ ಹಿಂಗ ಆಯ್ತಾ, ಇದೇನಿದು ಹಂಗ ಅಂತ ಅಂದಾಗ ನೀನೇನು ಹೆದರ್ಬೇಡ, ಏನಾಗಲ್ಲ, ನಂಗೆ ಸ್ವಲ್ಪ ಗಂಜಿ ಮಾಡಿಕೊಟ್ಬಿಡು, ಕುಡಿದು ನಾನು ಬೇಷ ಬಿಡ್ತೀನಿ ಅಂದ್ರು. ಅಷ್ಟೊತ್ತಿಗೆ ನಾವು ಮನೇಲಿ ಡೈಲಿ 3 ತಾಸು ಧ್ಯಾನ ಇಟ್ಕೊಂಡಿದ್ವಿ. ಅವಾಗ ಏನಾಗಲ್ಲ ಅಂದ್ರೆ ನನಗೆ ಏನಪ್ಪ ಇವ್ರು ಹಿಂಗೆ ಅಂತ ಇದಾರೆ ಬಿಡು ಅಂತ ಅನ್ಕೊಂಡೆ. ಅದಾದ್ಮೇಲೆ ಮರ್ದಿನ ಒಬ್ಬ ಮೇಡಮ್ ಬಂದಿದ್ಲು, ಅವ್ರು ಹೇಳಿದ್ರು ಯಾವುದಾದ್ರೂ ಗುರುಗಳ ಸ್ಪರ್ಶ ನಮಗೆ ಆದಾಗ ಅವರಲ್ಲಿ ಹೀಲಿಂಗ್ ಆಗುತ್ತಂತೆ. ಅದು ಜ್ವರ ರೂಪ ಆಗ್ಬೋದು, ತಲೆನೋವು ಆಗ್ಬೋದು, ಚಳಿ ಜ್ವರ ಏನೋ ಆಗ್ಬೋದು, ಅದಕ್ಕೆ ಹೆದರಬಾರ್ದಂತ. ಹಂಗ ನಮ್ಮ ಮನೆಯವ್ರಿಗೆ ಹೀಲ್ ಆಗಿದ್ದದು. ಅದು ನನಗೆ ಅವಾಗ ಅರ್ಥ ಆಗಲಿಲ್ಲ. ಆ ರೀತಿ ಅವ್ರಿಗಾಯ್ತು. ಅದಾದ್ಮೇಲೆ ಒಂದ್ಸಲ ಹಂಗೆ ನಮ್ಮ ಮನೆಯವರು ಇದೇ ಥರ ಧ್ಯಾನಕ್ಕೆ ಕುಂತಾಗ ಒಂದು ಶಿವೋಹಂ ಅಂತ ಒಂದು ಕ್ಯಾಸೆಟ್ ಬರುತ್ತೆ, ಅದನ್ನ ಇಟ್ಕೊಂಡು ನಾವು ಧ್ಯಾನ ಮಾಡ್ತಾ ಇದ್ವಿ. ಇನ್ನ ಅದು ಹೊಸ್ತಾಗಿ ಅಲ್ವಾ. ಹಂಗ ಧ್ಯಾನ ಮಾಡ್ಬೇಕಾದ್ರೆ ಆ ಭಜನೆ ಮಾಡ್ಕೊಂತ ನಮ್ಮ ಮನೆಯವ್ರನ್ನಾರು 2 ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ, ಮೇಲೆ ಹೋಗ್ಬಿಟ್ಟಿದ್ದಾರೆ. ಕೈಲಾಸದಲ್ಲಿ 1000 ಋಷಿ ಮುನಿಗಳು ಕುಂತಿದಾರಂತೆ. ಅಲ್ಲಿ ಧ್ಯಾನಕ್ಕೆ ಇವ್ರು ಕೂಡ ಅವ್ರ ಜೊತೆಗೆ ಹೋಗಿ ಕುಂತಾರ. ಸ್ವಲ್ಪ ಹೊತ್ತು ಮಾಡೋದಾದ್ಮೇಲೆ ನನ್ನ ಮಗಳೇನು ತೀರೋಗಿದ್ಲಲ್ಲ, ಆಕಿ ಬಂದು ಮಾತಾಡಿಸ್ತದಂತೆ. ಅಪ್ಪ ಏನಂದ್ರೆ, ಏನಮ್ಮ ಹಿಂಗ್ ಬಂದಿಯಲ್ಲ, ಸಣ್ಣ ಮಕ್ಕಳನ್ನ ಬಿಟ್ಟು ಬಂದಿಯಲ್ಲ, ಹೆಂಗ ತಿಳಿತೈತಿ? ಅಲ್ಲಿ ಕೂಡ ಮತ್ತೆ ನಮ್ಮ ಮನೆಯವ್ರ ತಂದೆ ಅಲ್ವಾ, ಅಲ್ಲಿನೂ ಬೈದಾರ ಮಗಳನ್ನ, ಹೆಂಗ್ ತಿಳಿತೈತಿ 2 ಮಕ್ಕಳನ್ನ ಬಿಟ್ಟು ಬಂದಿಯಲ್ಲ, ಹಂಗ್ ಬಿಟ್ಟು ಬಂದಿಯಲ್ಲ ಹೆಂಗ್ ತಿಳಿತೈತಿ ನಿಂದ? ಅಯ್ಯೋ ನೀನ್ ಭೂಲೋಕದ ಕತೆ ಹೇಳ್ಬೇಡಪ್ಪ, ಅದು ಅಲ್ಲಿಗೆ ಅದು ಅಷ್ಟೇ ಇತ್ತು, ಆಯ್ತು ಮುಗೀತು. ನೀನ್ ಇಲ್ಲಿ ಬಂದಿಯಲ್ಲ, ನೀನ್ ಹೆಂಗೈತಿ ಹೇಳ ಹಂಗಂತ ಇವ್ರು ಮಾತಾಡ್ಸ. ನಮ್ಮಪ್ಪ ಇವ್ರು ಅಂತ ಅವಾಗ ಹಿಂಗ್ ಭುಜ ಮುಟ್ಟಿದಾಗ ಆಕಿಗೆ ಸ್ಪರ್ಶ ಆಗಿಲ್ಲಂತೆ. ಅರೆ ನೀನೇನು ಇಲ್ಲಿ ಬಂದಿಲ್ಲಪ್ಪ, ನೀನು ಧ್ಯಾನ ಮಾಡ್ಕೊಂತ ಇಲ್ಲಿ ಬಂದಿ, ಇವಾಗ ಅರ್ಥ ಆಯ್ತು ನನಗೆ ಅಂತೇಳಿ ಅಂದಾಳಕ್ಕೆ. ಅದಾದ್ಮೇಲೆ ಬಾಲಸುಬ್ರಹ್ಮಣ್ಯಂ ಸರ್ ಕೂಡ ಅವಾಗೇ ಹೋಗಿದ್ರು ನೋಡ್ರಿ. ಅವರು ಕೂಡ ಅಲ್ಲೇ ಇದ್ರಂತೆ. ಅಯ್ಯ ಸರ್, ನಿಮ್ಮ ಸಾಂಗ್ಸ್ ಅಂದ್ರೆ ನಮ್ಗೆ ತುಂಬಾ ಇಷ್ಟ, ನಿಮ್ಮ ಅಭಿಮಾನಿ ನಾವು ಅಂದ್ರೆ ನಮಸ್ಕಾರ ನಮಸ್ಕಾರ ಅಂತ ಅವರು ಮಾಡಿದ್ದಾರೆ. ಅದಾದ್ಮೇಲೆ ಇನ್ನ ಎಷ್ಟೊತ್ತು ನೀನ್ ಹಿಂಗೆ ಇಲ್ಲಿ ಇರ್ತಿ, ಹೋಗಲ್ಲಿ, ನಿನ್ನ ಫ್ರೆಂಡ್ ಒಬ್ರು ಫೋನ್ ಮಾಡಿದಾರೆ ಹೋಗಂತೇಳಿ ದೊಬ್ಬಿಬಿಟ್ಟಾಳಂತ. ಅಲ್ಲಿ ಕರೆಕ್ಟ್ ಆ ಟೈಮ್ನಲ್ಲೇ ಆಕೆ ಯಾರು ನಮ್ಮ ಹೆಸರು ಹೇಳಲ್ಲ, ಅವರೇ ಫೋನ್ ಬಂದಿತ್ತು. ನಾನೇ ಕಟ್ ಮಾಡಿದೆ. ಇವ್ರು ಫೋನ್ ಮಾಡಿ ತೆಗೆದು ಕೂಡ್ಲೆ ಕಣ್ಣು ತೆಗೆದು ಕೂಡಲೇ ಅವ್ರು ಫೋನ್ ಮಾಡಿದ್ರ ಅಂತಂದ್ರು. ಇದೇನಿದು ಎಷ್ಟೋ ನಂಬರ್ಸ್ ಇರ್ತಾವ, ಅವರೇ ಮಾಡ್ಯಾರ ಅನ್ನೋದು ಹೆಂಗ್ ಗೊತ್ತಾಯ್ತು ಇವ್ರಿಗೆ ಅಂತ. ಇಲ್ಲ, ನನಗೆ ಲಾವಣ್ಯ ಹೇಳಿದ್ಲು. ನಾನು ಅನ್ಕಂಡೆ, ಅಂತೀವಲ್ಲ ನಮ್ದು ಲಾಜಿಕ್ ಮೈಂಡ್ ಅಂತ, ಏನೋ ಹೇಳ್ತಾರ ಧ್ಯಾನ ಮಾಡ್ಲಂತ ಇವ್ರು ಏನೋ ಸ್ಟೋರಿ ಹೇಳ್ತಾರಪ್ಪ ಮಂಗ ಆಗಿತ್ತು ನನಗೆ. ಆದ್ರೆ ನಾನು ಮರುದಿನ ಹೋದ್ಮೇಲೆ ವಿಜಯ್ ಕುಮಾರ್ ಸರ್ ಅನ್ನೋರು ಅವರು ಬಂದಿದ್ರು ಅಲ್ಲಿ ಪಿರಮಿಡ್ಗೆ ಹೇಳಕ್ಕೆ. ಅವರು ಒಂದು ಸ್ಟೋರಿ ಹೇಳಿದ್ರು. ಕೃಷ್ಣ ಯುದ್ಧ ಮಾಡ್ಬೇಕಾದ್ರೆ ಅರ್ಜುನ ಅಳ್ತಾ ಕುಂದಿರ್ತಾನಂತೆ, ನನ್ನ ಅಭಿಮನ್ಯನ ಸಾಯ್ಲಿಕ್ಕೆ ನೀನು ಹೆಂಗ್ ಬಿಟ್ಟಿ, ನೀನಿಷ್ಟು ಪವರ್ ಇರೋಂಥ ವ್ಯಕ್ತಿ, ನೀನು ನೆನೆಸ್ಕೊಂಡಿದ್ರೆ ಅವನ್ನ ಜೀವಂತವಾಗಿ ಉಳಿಸ್ಬೋದಾಗಿತ್ತು, ನೀನು ಅಭಿಮನ್ಯನ ಉಳಿಸ್ಲಿಲ್ಲ, ನನಗೆ ಅದನ್ನ ನೀನು ಮಾಡಬಾರ್ದಾಗಿತ್ತಂತ ಎಷ್ಟು ಸಮಾಧಾನ ಮಾಡಿದ್ರು ಕೂಡ ಕೃಷ್ಣ ಈ ಅರ್ಜುನ ಕೇಳಲೇ ಇಲ್ಲಂತ. ಅವಾಗ ಸರಿ ಅಂತೇಳಿ ನೀನು ನೋಡುವ, ಅಲ್ಲಿ ನಿನ್ನ ಮಗನ ಕರ್ಕೊಂಡು ನೋಡುವಂತೆ ಅಂತೇಳಿ ಮೇಲೆ ಕರ್ಕೊಂಡು ಹೋದಾಗ ಅಲ್ಲಿ ಅಭಿಮನ್ಯ ಆಟ ಆಡ್ತಾ ಕುಂತಿದ್ದಂತ. ಅವಾಗ ನೋಡು ಹೋಗಿ ಮಾತಾಡ್ಸ ಅಂತಂದಾಗ ಹೋಗಿ ಮೈಯೆಲ್ಲ ಸವರಿ ಮಾತಾಡಿಸ್ತೀನಂತ ಅಭಿಮನ್ಯ. ಹಂಗಂದಾಗ ಯಾರಪ್ಪ ನೀನು ಅಂತ ಕೇಳಿದ್ರಂತವ್ರು. ಯಾಕಪ್ಪ ಏನ್ ಹಿಂಗಂತಿ? ನಿಮ್ಮಪ್ಪ ನಾನು ಅಲ್ಲಿ ಕೆಳಗಡೆ ನಿನ್ನ ಹೆಂಡ್ತಿದ್ದಾಳ, ಅವ್ರ ಹೊಟ್ಟೆಲಿ ನಿನ್ನ ಮಗು ಇದೆ, ನಿನ್ನ ದೊಡ್ಡಪ್ಪ ನಿನ್ನ ದೊಡ್ಡಮ್ಮ ಎಲ್ಲರೂ ಇದ್ದಾರೆ ಅಲ್ಲಿ ಭೂಲೋಕದಲ್ಲಿ ಅಂದಾಗ, ನೀನ್ ಭೂಲೋಕದ ಕತೆ ಹೇಳ್ಬೇಡ, ಅದು ಅಲ್ಲಿಗೆ ಮುಗೀತು, ನನ್ನ ಪಾತ್ರ ಅಲ್ಲಿವರೆಗೆ ಇತ್ತಷ್ಟೇ ನಾನು ಮಾಡಿ ಬಂದೀನಿ, ನೀನ್ ಇನ್ನ ಅಲ್ಲೇ ಇದೀ, ನಿನ್ಗೆ ಗೊತ್ತಾವಲ್ದು, ಹೋಗು ಅಂತಂದು. ಅಂದ್ರೆ ನನ್ಗೆ ಅನ್ಸಿದ್ದೇನಂದ್ರೆ, ನಿನ್ನೆ ನಾನು ನಮ್ಮ ಮನೆಯವ್ರು ಹೇಳಿದ್ದೇನ್ ಲಾಜಿಕ್ ಅಂತ ನಾನು ಅನ್ಕೊಂಡಲ್ಲ, ಅದಕ್ಕೆ ಇದು ಈ ತರ ನನಗೆ ಹೇಳಿದ್ರು ಅಂತ ನನ್ನ ಒಂದು ಇದು ಈ ತರ ಸುಮಾರು ಆಗಿದವ್ರಿ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.